ಸರ್ ಹಾ. ಈಗ ನಿಮಗೆ ಅದೇ ನಿಮಗೆ ಹೋಟೆಲ್ ಬಿಸ್ನೆಸ್ಗಿಂತ ಈ ಇದಕ್ಕೆ ಡ್ರೈವಿಂಗ್ ಕಡೆಗೆ ಯಾಕೆ ಒಲವು ಬಂತು? ಅದೇ ಸರ್, ನಮ್ಮದು ನರಸಿಂಹನ್ ಅಂತ ಒಬ್ರು ಕತ್ತಲೆ ದಾರಿ ದೂರ ಎಲ್ಲ ನಾಟಕ ಮಾಡಿದವ್ರು, ಅವರು ಡೈರೆಕ್ಟ್ರು. ಅವರು ಕೆಲಸ ಬಿಟ್ಬಿಟ್ರಲ್ಲ, ಟ್ರಾನ್ಸ್ಫರ್ ಆಗಿದ್ದಕ್ಕೆ ಈ ನಾಟಕ ಎಲ್ಲ ಮಾಡಕ್ ಆಗಲ್ಲ, ಡೆಲ್ಲಿಗೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ರಿಸೈನ್ ಮಾಡ್ಬಿಟ್ರು. ರಿಸೈನ್ ಮಾಡಿದ್ಮೇಲೆ ಅವ್ರು ಒಂದ್ ಜೀವನ ಆಗ್ಬೇಕಲ್ಲ, ವ್ಯಾನ್ ತಗೊಂಡ್ರು ಅವರು. ಲಾಂಗ್ ಚಾರ್ಜ್ ಮೆಟಡರ್ ವ್ಯಾನ್ ಇದ್ದಿದ್ದು ಎರಡೇ, ಸ್ಟ್ಯಾಂಡರ್ಡ್ 20 ಬಿಟ್ರೆ ಮೆಟಡರ್. ಅದನ್ನೇನ್ ಮಾಡಾರ ಅವ್ರು ಗೊತ್ತಾ, ಗೌರಿಬಿದ್ನೂರು ರೇಷ್ಮೆ ಗೌರಿಬಿದ್ನೂರಿಂದ ರಾಮನಗರ, ಅಲ್ಲಿ ರೇಷ್ಮೆ ಇದು, ಅಲ್ಲಿ ಹೊಡೆಯೋರು ಬೆಳಗ್ಗೆಯಿಂದ ಸಾಯಂಕಾಲದವ್ರು. ಸಾಯಂಕಾಲ ಮಾಮೂಲು ಕಾಲಕ್ಷೇತ್ರ. ಹಂಗೆ ನಾನು ಕ್ಲೀನರ್ ಆಗಿ ಹೋಗ್ತಾ ಇದ್ದೆ. ಸರಿ, ಹಂಗೆ ಹೋಗಿ ಅವ್ರು ನನಗೂ ಡ್ರೈವಿಂಗ್ ಕತ್ಕೊಂಡೆ. ಅಲ್ಲೂ ನಾನು ಇದಾಗ್ಬಿಟ್ಟು ನಾನು ವ್ಯಾನ್ ತಗೋಬೇಕಂತ ನನ್ಗೆ ಆಸೆ ಆಯ್ತು. ಆಮೇಲೆ ಅಲ್ಲಿ ಡ್ರೈವಿಂಗ್ ಕಲ್ತ್ರಿ ನೀವು? ಡ್ರೈವಿಂಗ್ ನಾನು ಡ್ರೈವಿಂಗ್ ಸ್ಕೂಲಲ್ಲೇ ಕಲ್ತೆ. ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತು ಮತ್ತೆ ಲೈಸೆನ್ಸ್ ಎಲ್ಲ ತಗೊಂಡ್ರಿ? ಲೈಸೆನ್ಸ್ ಎಲ್ಲ ತಗೊಂಡೆ, ಗಾಡಿ ಇಲ್ವಲ್ಲ ಓಡ್ಸಕ್ಕೆ. ಆಮೇಲೆ ವ್ಯಾನ್ ಹಿಡ್ಕೊಂಡು ಓಡಿಸ್ದೆ. ಆಮೇಲೆ ನಾನು ಸ್ಟ್ಯಾಂಡರ್ಡ್ ವ್ಯಾನ್ ತಗೊಂಡೆ, ಸ್ವಲ್ಪ ದೊಡ್ಡದಾಗಿದೆ ಅಂತ. ಅದು ನಾಟಕ ಟೂರಿಸ್ಟ್ ಹೋಗ್ತಾ ಇದ್ದೆ. ಆಮೇಲೆ ಟೂರಿಸ್ಟ್ ಆಗ್ಲಿಲ್ಲ ನನ್ನ ಕೈನಲ್ಲಿ, ನೈಟ್ ಅಂಡ್ ಡೇ ಓಡಿಸ್ಬೇಕಲ್ಲ. ಎಷ್ಟು ತಿಂಗಳು ಮಾಡಿದ್ರಿ ನೀವು ಟೂರಿಸ್ಟ್? 1 ವರ್ಷ ಮಾಡಿದ್ರು ಹೆಚ್ಚು. 1 ವರ್ಷದ ಒಳಗೆ ಅಷ್ಟೇ. ನಿಮಗೆ ಸಾಕಾಯ್ತು ಬೇಡ ಟೂರಿಸ್ಟ್ ಅಂತ ಹೇಳಿ ನನ್ಗೆ ಈ ಸಿನಿಮಾಗ್ ಬರ್ಬೇಕನ್ನೋದೇ ಆಸೆ, ಟೂರಿಸ್ಟ್ಗಿಂತ. ಅದರಿಂದ ನಾನು ಈ ಕಡೆನೆ ಜಾಸ್ತಿ ಒಲವು. ಸಿನಿಮಾಕ್ಕೆ ಬರ್ಬೇಕಂತ ಆಸೆ ಇತ್ತು ನಿಮ್ಗೆ, ನೀವು ಆಕ್ಟಿಂಗ್ ಕಡೆಗೆ ಅಭಿನಯದ ಕಡೆಗೆ ಗಮನ ಕೊಡ್ಲಿಲ್ಲ? ಇತ್ತು, ಆದ್ರೆ ಈ ನಾಟಕ ಗಾಡಿ ಜಾಸ್ತಿ ಆಯ್ತಲ್ಲ. ಮತ್ತು ಇನ್ನೊಂದ್ ಏನ್ ಗೊತ್ತಾ, ನಮ್ಗೆ ಅಭಿನಯಕ್ಕೆಲ್ಲ ಜಾಸ್ತಿ ಆರ್ಟಿಸ್ಟ್ ನ ತಗೋತಾ ಇರ್ಲಿಲ್ಲ. ಆಮೇಲೆ ದುಡ್ಡು ಬರ್ತಾ ಇದ್ದೀರಿ ಡ್ರೈವರ್ಗಳಿಗೆ ಮಾತ್ರ. ದುಡಿಮೆ ಆರ್ಟಿಸ್ಟ್ಗಳಿಗೆ ಬಹಳ ಕಷ್ಟ ಸಂಪಾದನೆ ಮಾಡೋದು. ಅದೆಲ್ಲ ಪಿಕ್ಚರ್ ಮುಗಿದ್ಮೇಲೆ ಕೊಡೋರು ಪಾಪ ಸಣ್ಣ ಪುಟ್ಟ ಆರ್ಟಿಸ್ಟ್ಗೆ ಅವ್ರ ಕಷ್ಟ ಅವ್ರಿಗೆ. ಅಂದ್ರೆ ಮನೆ ಕಡೆಗೆ ಅನುಕೂಲ ಇದ್ದಾರ ಆರ್ಟಿಸ್ಟ್ ಆಗ್ಬೋದಿತ್ತು. ಹೌದಲ್ವಾ? ಈಗ ನಾವು ದುಡ್ಕೊಂಡೆ ಹೋಗಿ ಜೀವನ ಮಾಡ್ಬೇಕು. ಇಲ್ಲ, ಮನೆ ಕಡೆ ಅನುಕೂಲ ಇದ್ದವರು ಇವಾಗ ಆರ್ಟಿಸ್ಟ್ ಆಗೋದು. ಮೊದ್ಲೆಲ್ಲ ಪಾಪ ಅವರು ದೊಡ್ಡ ಕಲಾವಿದರಾಗೆ ಬಂದವರು. ಅವರೆಲ್ಲ ಅವಾಗಿಂದ ಕಲಾವಿದ್ರೆ, ನಾಟಕದಿಂದ ಅದರಿಂದ ಬಂದವ್ರು ಸರ್. ಇವಾಗ ಬಿಡಿ, ನಿಮ್ ಹತ್ರ ಒಂದು 10 ಕೋಟಿ ರೂಪಾಯಿ ಇದೆ ಅಂದ್ಬಿಟ್ರೆ ನಮ್ಮ ಹುಡ್ಗನ ಹೀರೋ ಕಣ್ರಿ, ಹೋದ್ರು ಹೋಗ್ಲಿ 5 ಕೋಟಿ ಅಂತ ಮಾಡಿದ್ರು. ಅವರೆಲ್ಲ ಇವಾಗ ಹೊರ್ಟೋದ್ರು. ಸಿನಿಮಾ ಒಬ್ರು ಇಲ್ಲ, ಅಲ್ಲಲ್ಲೇ ಮುಳುಗೋಯ್ತು. ಆತರ ಮಾಡ್ಕೊಂಡಿದ್ದವ್ರು ನಾವು. ಡ್ರೈವರ್ಗಳಿಗಿದಾರಲ್ಲ ಸರ್, ಬೆಳಿಗ್ಗೆ ಫಸ್ಟ್ ಬರೋನೇ ಡ್ರೈವರ್, ಲಾಸ್ಟ್ಗೆ ಹೋಗೋನು ಡ್ರೈವರ್. ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡ್ಬೇಕು. ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡ್ತಾ ಇರ್ತಾರೆ, ಹೊಲ್ಟ್ರ ಅವ್ರನ್ನೆಲ್ಲ ಪಿಕಪ್ ಮಾಡಿದ್ರ ಅಂತ ಇರ್ತಾರೆ. ಅವ್ರನ್ನ ಕರ್ಕೊಂಡು ಬೆಳಗ್ಗೆ 5 ಗಂಟೆಗೆ ಮೊದ್ಲು ಮ್ಯಾನೇಜರು 5 ಗಂಟೆಗೆ ಮೋತಿಮಾಲ್ ಹತ್ರ ಬರೋರು ಸರ್. ಬಂದ್ಬಿಟ್ಟು ಡೀಸೆಲ್ ದುಡ್ಡು ಕೊಡೋರು, 100 ರೂಪಾಯಿ ಕೊಟ್ಟು ಕಳ್ಸೋರು. 100 ರೂಪಾಯಿ? 100 ರೂಪಾಯಿ ಫುಲ್ ಡೇ ಓಡಿಸ್ತಾ ಇದ್ವಿ ನಾವು. 100 ರೂಪಾಯಿ ಡೀಸೆಲ್ಗೆ? ಅವಾಗಿನ ರೇಟ್ ಹಂಗೆ ಇತ್ತು. ಸರಿ ಕೊಟ್ಟು ಓಡಿಸೋರು. ಆತರ ಅವ್ರ ಮ್ಯಾನೇಜರ್ನೆಲ್ಲ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿ, ಪ್ರೊಡಕ್ಷನ್ ಅವ್ನ ಪಾಪ ಅವ್ನ ಕಾಫಿ ಟೀ ಟಿಫನ್ ಅವ್ನ ಕೆಲಸ ಅವಂದು, ಕಾಸ್ಟ್ಯೂಮರ್ ಅವ್ರ ಕೆಲಸ ಅವ್ರದ್ದು, ಮೇಕಪ್ ಅವ್ರ ಕೆಲಸ. ಆರ್ಟಿಸ್ಟ್ ಎಲ್ಲ ಬರ್ತಾರಲ್ಲ, ಅವಾಗ ಕ್ಯಾರವಾನ್ ಇರ್ಲಿಲ್ಲ. ಅಲ್ಲೆಲ್ಲ ಚೇರ್ ಹಾಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಕುಡಿಸ್ಕೊಂಡು ಮೇಕಪ್ ಮಾಡೋರು. ಒಟ್ಟಮ್ಮ ರೆಡಿ ಆಗ್ಬೇಕಲ್ಲ 9 ಗಂಟೆ ಒಳಗೆ. ಡೈರೆಕ್ಟರ್ ಎಲ್ಲ ಬರೋದ್ರೊಳಗಡೆ ಇಲ್ಲಿ ಆರ್ಟಿಸ್ಟ್ ಎಲ್ಲ ರೆಡಿ ಆಗ್ಬೇಕು, ಇದಾಗಬೇಕು. ಕ್ಯಾಮ್ರಾಮನ್ ಎಲ್ಲ ಬಂದು ಲೊಕೇಶನ್ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು. ಇಲ್ಲ ಪಡಿದವರು ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ಅವ್ರು ಕೇಳ್ತಾರೆ. ಚಕ್ಕ ಮಾಡೋರು. ಅವಾಗ ಡೈರೆಕ್ಟರ್ ಬಿದ್ರು ಎದ್ದಿ, ಸೋಮಶೇಖರ್, ವಿಜಯ್ ರೆಡ್ಡಿ ಅವರು, ಭಾರ್ಗವ್ ಅವರು ಎಲ್ಲ ಪಕ್ಕ ಅವರೆಲ್ಲ ಡೈರೆಕ್ಟರ್ಗಳು. ಪ್ಲಾನಿಂಗ್. ಈಗ 40 ಡೇಸ್ ನಾವು ಔಟ್ಡೋರ್ ಹೋಗ್ಬಿಟ್ರೆ ಸರ್, 40 ದಿನ ಒಂದೇ ಶೆಡ್ಯೂಲ್. 40 ದಿನ ಹೊಡ್ಕೊಂಡೆ ಬೆಂಗಳೂರು ಬರ್ತಾ ಇದೀವಿ. ಔಟ್ಡೋರ್? ಹೌದು. ಮತ್ತೆ ವಸತಿ ಉಳೋದು ಎಲ್ಲ ವ್ಯವಸ್ಥೆ ಮಾಡೋದು? ಎಲ್ಲ ರೂಮ್. ಮತ್ತೆ ನೀವು ಫ್ಯಾಮಿಲಿ ಬಿಟ್ಟು 40 ದಿನ ಗಂಟ್ಲೆ? ಹೌದೌದು, ಔಟ್ಡೋರ್ ಅಲ್ಲಿ ಇರ್ಬೇಕು. ಅಲ್ಲಿ ಡ್ರೈವರ್ ಕೆಲಸ ಅಂದ್ರೆ ಬೆಳಗ್ಗೆ ಪಿಕಪ್ ಮಾಡೋದು, ಬೆಳಿಗ್ಗೆಯಿಂದ ಸಾಯಂಕಾಲ ನಮ್ದು ಓಡಾಟನ ಅಲ್ಲಿ ಇಲ್ಲಿ ಕಳಿಸ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ನೀವು ಇವಾಗ ಪ್ರೊಡಕ್ಷನ್ ಅಲ್ಲಿ ನೋಡಿರ್ತೀರಲ್ಲ, ಗಾಡಿಗಳು ಓಡಾಡ್ತಾ ಇರ್ತವೆ. ದೊಡ್ಡ ದೊಡ್ಡ ಗಾಡಿ ಓಡಲ್ಲ ಅಷ್ಟೇ, ಚಿಕ್ಕ ಗಾಡಿಗಳು ಕಾರ್ ಗೀರು ಅವ್ರು ಇವ್ರನ್ನ ಓಡಾಡ್ತಾ ಇರ್ತಾರೆ. ಆಮೇಲೆ ಯಾರೋ ಒಬ್ರು ಆರ್ಟಿಸ್ಟ್ ಪ್ಯಾಕಪ್ ಆಗುತ್ತೆ, ಅವ್ರನ್ನ ಮನೆ ಬಿಟ್ಟು ಬರ್ಬೇಕು, ಆತರ.
ಪ್ಯಾಕಪ್ ಆದ್ಮೇಲೆ ರಾತ್ರಿ ತಗೊಂಡೋಗಿ ಅವ್ರ ಮನೆ ಬಿಟ್ಟು ತಿರ್ಗಾ ಬೆಳಿಗ್ಗೆ ಮತ್ತೆ ಅದೇ ಕೆಲಸ. ಈ ಅವತ್ತಿನ ಕಾಲಕ್ಕೆ ಈ ಇದು ಸ್ಟುಡಿಯೋ ಆದ್ರೆ ಓಕೆ, ಔಟ್ಡೋರ್ ಗಳಲ್ಲಿ ಆದ್ರೆ ಆರ್ಟಿಸ್ಟ್ಗಳು ಹೆಂಗೆ ಸರ್ ಡ್ರೆಸ್ ಚೇಂಜ್ ಮಾಡೋದು? ಅಲ್ಲೇ ಮನೆಗಳು ನೋಡೋರು ಪಾಪ, ಮನೆಗಳು ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಮನೆ ಕೊಡೋರು ಪಾಪ ಅವರು. ಜಗಲಿ ಮೇಲೆ ಅಲ್ಲಿ ಇಲ್ಲಿ ಮೇಕಪ್ ಮಾಡೋರು, ಅಲ್ಲೇ ಅದ್ರ ರೂಮ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋರು. ಕ್ಯಾರವಾನ್ ಎಲ್ಲ ಇರ್ಲಿಲ್ಲ, ಇವಾಗ ಬಂದಿದ್ ಕ್ಯಾರವಾನ್. ಅವಾಗ ಅವರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು. ನೀವು ಸ್ಟಾರ್ಟಿಂಗ್ ಎಲ್ಲ ಯಾವ ಪ್ರೊಡಕ್ಷನ್ ಕೆಲಸ ಮಾಡಿದ್ರಿ ಡ್ರೈವರ್ ಆಗಿ ಬಂದು? ಫಸ್ಟ್ ಅದೇ ಮಾಲ್ಗುಡಿನೇ ಫಸ್ಟ್ ನಿಮ್ದು? ಮಾಲ್ಗುಡಿ ಆದ್ಮೇಲೆ ಶಂಕರ್ನಾಗ ಮಿಂಚಿನ ಓಟ, ನೋಡಿ ಸ್ವಾಮಿ, ಎಲ್ಲ ಕ್ಯಾಟ್ರಿಂಗು ಪ್ರೊಡಕ್ಷನ್ ನಮ್ದೆ ಮಾಡ್ಕೊಂಡಿದ್ದೆ. ಆಮೇಲೆ ಬೇರೆ ಬೇರೆ ಪಿಕ್ಚರು. ಆಮೇಲೆ ಶಂಕರ್ನಾಗ್ ಅವ್ರದ್ದು ಗೊತ್ತಾಯಿಲ್ಲ, ಆಕ್ಸಿಡೆಂಟ್ ಇದೆಲ್ಲ ಆದ್ಮೇಲೆ ಸ್ವಲ್ಪ ದಿವಸ ಆಮೇಲೆ ರವಿ ಸರ್ ಪಿಕ್ಚರ್ಗೆ ಹೋದ್ವಿ. ಅವ್ರದ್ದು ಸುಮಾರು ಪಿಕ್ಚರ್ ಮಾಡಿದ್ವಿ ನಾವು. ಹಳ್ಳಿ ಮೇಸ್ಟ್ರಿಂದ ಶಾಂತಿ ಕ್ರಾಂತಿವರೆಗೂ ಮಾಡಿದ್ವಿ ಪ್ರೊಡಕ್ಷನ್ ಡ್ಯೂಟಿ. ಅವ್ರ ಪ್ರೊಡಕ್ಷನ್ ಸಿಸ್ಟಮ್ ಯಾವ ಟೈಪ್? ಅಯ್ಯೋ, ಅವ್ರ ಸಿಸ್ಟಮ್ ವೀರಸ್ವಾಮಿ ಅವ್ರದ್ದು ಪಕ್ಕ. 40 days ಶೆಡ್ಯೂಲ್ ಅಂತ 40 days ಆದ್ಮೇಲೆ ಬಿಲ್ ಕೊಡ್ಬೇಕು ಅವ್ರಿಗೆ. ಡೀಸೆಲ್ಗೆ ಅಲ್ಲಲ್ಲೇ ಆಫೀಸಲ್ಲಿ ಬರ್ಕೊಡೋರು ಇಂಡೆಂಟು. ಟೋಟಲ್ ಪೇಮೆಂಟ್ ಬಿಲ್ಲು ಒಟ್ಟಿಗೆ ಬರೋದು ಕೊಟ್ಬಿಡೋದು ಚೆಕಪ್ ಆಗಿ ಮಾರನೇ ದಿವಸ ಚೆಕ್ಕು ಎಲ್ರಿಗೂ. ಗಾಂಧಿನಗರ ಸಿಂಡಿಕೇಟ್ ಬ್ಯಾಂಕ್ ಅಲ್ಲೋಗಿ ಚೆಕ್ ತಗೊಂಡೋಗಿ ನಾವು ನಮ್ಮ ದುಡ್ಡನ್ನ ನಾವು ತಗೋತಾ ಇದ್ವಿ. ಮಾರನೇ ದಿವಸನೇ ಹೋಗ್ಬೇಕು ದುಡ್ಡಿಗೆ. ಅದು ಮಾರನೇ ದಿವಸ ನೀವೇನಾದ್ರು ಹೋದ್ರೆ ಪನಿಷ್ಮೆಂಟ್ ನಿಮ್ಗೆ. ನೆನ್ನೆ ಯಾಕೆ ಬರ್ಲಿಲ್ಲ ನೀನು, ನಿನ್ ಮನೆ ಆಳ ನಾನು ಕೊಡಲ್ಲ ಹೋಗಿ, ಆತರ ಇತ್ತು. ನೋಡಿ ಒಂದಿನ ಲೇಟ್ ಆಗಿ ಹೋದ್ರೆ ಪನಿಷ್ಮೆಂಟ್, ಯಾಕೆ ಬರ್ಲಿಲ್ಲ ಅಂತ ಬೈದ್ ಕಳ್ಸೋರು. ಆಮೇಲೆ ಕಾಯ್ಕೊಂಡಿದ್ದು ಸಾಯಂಕಾಲ 5 ಗಂಟೆಗೆ ಚೆಕ್ ಕೊಟ್ಟು ಕಳ್ಸೋರು. ಆತರ ಇವಾಗ ಯಾರಿದ್ದಾರೆ? ಅಯ್ಯೋ, ಕಾಯ್ಕೊಂಡಿರ್ಬೇಕು ನಾವು. ಈಗ ಬಂತು ಮೊಬೈಲ್ ನೋಡಿ ಇವಾಗ ಅಂತ. ಆಮೇಲೆ ನೋಡಿದ್ರೆ ಟವರ್ ಇಲ್ಲ, ನಾಳೆ ಹಾಕ್ತಿವಿ, ಹಿಂಗೆ ಆಗೋಯ್ತು ಕತೆ. ಈಗಿನ ಕತೆ. ಅವಾಗ ಒಂದಿನ ಲೇಟ್ ಆಗಿ ಪೇಮೆಂಟ್ ಬಂದ್ರೆ ಪನಿಷ್ಮೆಂಟ್ ಸರ್. ವೀರಸ್ವಾಮಿ ಅವರು ನಾನು ಕಣ್ಣಾರೆ ನೋಡಿದೀನಿ. ರವಿ ಸರ್ನ ಕರೆದು ವೀರಸ್ವಾಮಿ ಅವರು ಅವ್ರ ಆಫೀಸ್ ಈಶ್ವರಿ ಪಿಕ್ಚರ್ ಅಲ್ಲಿ ಏನ್ ಹೇಳಿದ್ರು ಗೊತ್ತಾ? ವಾಪ ಹಿಂಗೆ ಅಂದ್ರು. ಅವ್ರು ತಮಿಳ್ ಮಾತಾಡೋದು. ನೋಡು, ಕೆಲ್ಸಗಾರರು ಬರ್ತಾರಲ್ವ ನಿನ್ನ ಹತ್ರ, ಅವ್ರ ಬೆನ್ನಲ್ಲಿ ಕೆಲಸ ಮಾಡಿ ಬೆನ್ನಲ್ಲಿ ಬೆವ್ರು ಬರುತ್ತೆ. ಆ ಬೆವ್ರು ಆರೋಕ್ ಮೊದ್ಲು ಅವ್ರು ಕೂಲಿ ಕೊಟ್ಟು ಕಳ್ಸೋದು. ಅವಾಗಲೇ ನಿನಗೂ ಒಳ್ಳೇದಾಗೋದು ಅಂತ. ನೀವು ಕಷ್ಟ ಬಿದ್ದು ಬಿಸಿಲಲ್ಲಿ ಕೆಲಸ ಮಾಡಿರ್ತೀರ, ನಿಮ್ ಕೂಲಿ ಕೊಟ್ಟು ಕಳ್ಸೋದು ನಿಮ್ಗೆ ಎಷ್ಟು ಖುಷಿ ಆಗತ್ತೆ. ಅವ್ರ ಕೂಲಿ ಇಟ್ಕೋಬೇಡ, ಕೊಟ್ಟು ಕಳ್ಸು, ಹಂಗೆ ಮಾಡೋರು ರವಿ ಸರ್. ಅವತ್ತಿನ ಕಾಲ ಈಗಿಲ್ಲ, ಇವಾಗ ಕಷ್ಟ. ನಾವೇ ಬೇವು ಸುರ್ಸ್ಕೋಬೇಕು, ಆ ತರ ಕತೆ. ಕಾಸ್ಟ್ಯೂಮನ್ ಪಾಪ ಅವನ್ ಕಷ್ಟ ಅವನ್ಗೆ, ಮೇಕಪ್ ಅವನ್ ಕಷ್ಟ ಅವನ್ಗೆ. ಇಷ್ಟೆಲ್ಲಾ ರೆಡಿ ಮಾಡಿ ಕಲಾವಿದನ್ ರೆಡಿ ಮಾಡಿ ಪರದೆ ಮೇಲೆ ಬಿಡ್ಬೇಕು. ಆ ಮಾಡ್ದವನ್ ಯಾರು? ಬೆಳಗ್ಗೆ 5 ಗಂಟೆ ಕಾಪಿ ಕೊಟ್ಟವನ್ ಯಾರು? ಅವನು ಬೆಳಕಿಗೆ ಬರಲ್ಲ. ಅವನ್ ಹಂಗೇ ಎಲೆ ಉದುರುತ್ ನೋಡಿ. ಇವಾಗ ಇಲ್ಲಿ ಹಲಸಿನೆಲೆ ಒಂದೊಂದೇ ಉದುರ್ತಾ ಇದೆಯಲ್ಲ, ಹಂಗೆ ಉದುರೋಗ್ತೀವಿ ನಾವು. ಇವಾಗ ನಾವು 40 ವರ್ಷದಿಂದ ಇದೀವಿ. ನಾನ್ ಯಾರು ಅಂತ ಇವಾಗಿನ ಬಂದವ್ರಿಗೆ ಗೊತ್ತಿಲ್ಲ. ಹೊಸ ಕಾರ್ಮಿಕರಿಗೆ ಗೊತ್ತಿಲ್ಲ. ಕಾರ್ಮಿಕರಿಗೆ ಗೊತ್ತು ಸರ್, ಪ್ರೊಡಕ್ಷನ್ ಅವ್ರಿಗೆ ಗೊತ್ತಿಲ್ಲ. ಇವನ್ ಯಾರು ಏನೋ, ಇವನ್ ಹೆಂಗ್ ಬಂದ, ಯಾರು ಏನೋ, ಅವ್ರ ಕೆಲ್ಸ ಅವರು, ಇವ್ರ ಕೆಲ್ಸ ಅವರು. ಮೊದ್ಲು ಹಂಗಿರ್ಲಿಲ್ಲ ಪಾಪ. ಅಷ್ಟು ಕೆಲಸ ಮಾಡಿ ಇದೆಲ್ಲ ಹೋರಾಟ ಮಾಡಿದವರು. ಅವ್ರನ್ನೆಲ್ಲ ರೆಡಿ ಮಾಡ್ಬೇಕಂದ್ರೆ ನಾವುಗಳು ನಾವ್ 1 hour ಲೇಟ್ ಆಗ್ಬಿಟ್ರೆ ಟೋಟಲಿ ನಿಂತೋಗ್ಬಿಡುತ್ತೆ. ಗಾಡಿ ಬರ್ಲಿಲ್ಲ ಸರ್, ಕಾಯ್ಕೊಂಡಿದೀವಿ ಅಂತಾರೆ. ಅವ್ರನ್ನೆಲ್ಲ ಪಿಕಪ್ ಮಾಡೋ ಟೈಮ್ ಬಿಡ್ಬೇಕು. ಮತ್ತ ಅವ್ರ ಮನೆ ಸಂಧಿ ಮೂಲಿ ಎಲ್ಲಿ? ಹೌದೌದು, ಹೋಗ್ಬೇಕು. ಎಲ್ಲೋ ರೋಡ್ಗಳೇ ಇರಲ್ಲ ಕೆಲವೊಂದ್ ಮನೆಗಳಿಗೆ, ಅವೆಲ್ಲ ಅನುಭವಿಸ್ಬೇಕು. ಅನುಭವ ಇದೆ. ನಿಮ್ ಪ್ರಕಾರ ಒಂದು ಫಿಲಿಮ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಸರ್? ಕೆಲಸ ನೋಡಿ, ಪ್ರೋ ಪ್ರೊಡಕ್ಷನ್ 6 ತಿಂಗಳಿಂದನೇ ನಡೀತಾ ಇರುತ್ತೆ. ಪ್ರೀ ಪ್ರೊಡಕ್ಷನ್ ಅಂದ್ರೆ ಅಂದ್ರೆ ರೂಮ್ ಹಾಕೋರು, ಹೋಟ್ಲಲ್ಲಿ ರೂಮ್ ಹಾಕೋರು, ರೈಟಿಂಗ್ ವರ್ಕ್,
ಇವಾಗ ಮನೆ ಮಾಡೋರು ಮೊದ್ಲು ಹೋಟ್ಲು ರೂಮ್ ಹ್ಮ್ ಮೋತಿ ಮಾಲು ಹಾ. ಐಲ್ಯಾಂಡ್ ಹೋಟ್ಲು ಹಾ. ಅವೆಲ್ಲ ಸಿನಿಮಾಗೆ ಇದ್ರು ಹಾ. ನಂದ ಹೋಟ್ಲು ಹ್ಮ್ ಅಲ್ಲೇ ಕತೆ ಆಗಿದೆ ಡೈರೆಕ್ಟ್ರು ಅವರು ಇದು ಡಿಸ್ಕಷನ್ ಹಾ. ಅವರೆಲ್ಲ ಶೂಟಿಂಗ್ ಪ್ರೊಡಕ್ಷನ್ ಇಂಥ ದಿವಸ ಆರ್ಟಿಸ್ಟ್ ಎಲ್ಲ ಡೇಟ್ ಸಿಗ್ಬೇಕಲ್ಲ ಹಾ. ಇಂಥ ದಿನ ಮುಹೂರ್ತ ಅಂತ ರೆಕಾರ್ಡಿಂಗ್ ಫಸ್ಟ್ ಸಾಂಗ್ ರೆಕಾರ್ಡಿಂಗ್ ಫಸ್ಟ್ ಸಾಂಗ್ ರೆಕಾರ್ಡಿಂಗ್ Song ಮಾಡಿದ್ರೆ recording. ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಟ್ ಪೋಸ್ಟ್ ಪ್ರೊಡಕ್ಷನ್ ಆದ ಮೇಲೆ ಸಾಂಗ್ ರೆಕಾರ್ಡಿಂಗ್ ಸಾಂಗ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಮೇಲೆ ಶೆಡ್ಯೂಲ್ ಫಸ್ಟ್ ಶೆಡ್ಯೂಲ್ ಫಸ್ಟ್ ಶೆಡ್ಯೂಲ್ ಇಷ್ಟು ಇಷ್ಟು ಸೀನ್ ಫಸ್ಟ್ ಶೆಡ್ಯೂಲ್ ಅರ್ಧ ಒಂದು 20 days ಒಂದು ಶೆಡ್ಯೂಲ್ ಕೆಲವು ಡೈರೆಕ್ಟ್ರು 40 days ಒಂದೇ ಶೆಡ್ಯೂಲ್ ಸಾಂಗ್ ಗಿಂಗ್ ಅದು ಎಲ್ಲ ರೆಡಿ ಮಾಡ್ಕೊಳ್ಳೋರು ಡ್ಯಾನ್ಸ್ ಮಾಸ್ಟ್ರು ಅವರು ಇವರು ಅವ್ರು ಕಂಡುಕೊಂಡು ಇಂಥ ದಿವಸ ಮುಗಿಸ್ಬಿಡೋರು ಇವತ್ತು ಸೀನ್ ಅಂದ್ರೆ ಅಷ್ಟು ಸೀನ್ ಮುಗಿಸ್ಬಿಡೋರು ಮುಗಿಸ್ಬಿಟ್ಟು ಪ್ಯಾಕಪ್ ಬಂದವ್ರು ಈಗ ನೀವು ಒಂದು ಪ್ರೊಡಕ್ಷನ್ಗೆ ಒಂದು ಪಿಕ್ಚರ್ ಕೆಲಸ ಮಾಡ್ತಾ ಇರ್ತೀರಾ ಆ ಟೈಮ್ಗೆ ಇನ್ನೊಂದು ಪಿಕ್ಚರ್ ಬಂತು ನಿಮಗೆ ಆಗಲ್ಲ, ಅವಾಗ ಹೆಂಗೆ ಹೋಗಕ್ಕಾಗಲ್ಲ ಬೇರೆಯವ್ರು ಹೋಗ್ತಾರೆ ನಮ್ಮ ಹತ್ರ ಸುಮಾರು ಡ್ರೈವರ್ಗಳು ಇದಾರಲ್ಲ ನಾವ್ ಒಂದ್ ಪಿಕ್ಚರ್ ಮಾಡಿ ಇನ್ನೊಬ್ಬ ನೀವು ಹೋಗ್ತೀರಾ ಹಂಗೆ ಇವಾಗ ನಿಮ್ಮದ್ ಮುಗಿದ್ಮೇಲೆ ಇನ್ನೊಬ್ಬ ಹೋಗ್ತಾನೆ ಎರಡೆರಡು ಪಿಕ್ಚರ್ ಕೆಲಸ ಮಾಡಕ್ ಆಗಲ್ವಲ್ಲ ಹೌದೌದು ಅವನೆಲ್ಲೋ ಇರ್ತಾನೆ ನಾವೆಲ್ಲೋ ಇರ್ತೀವಿ ಒಬ್ಬ ಕುದುರೆಮುಖದಲ್ಲಿ ಇರ್ತಾನೆ ಇನ್ನೊಬ್ಬ ಚಿಕ್ಕಮಂಗ್ಳೂರಲ್ಲಿ ಇರ್ತಾನೆ ಇವಾಗ ನೀವು ಸಿನಿಮಾ ಕಾರ್ಮಿಕರಾಗಿ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟು ದಿನ ಕೆಲಸ ಸಿಗುತ್ತೆ? ಅವಾಗೆಲ್ಲ 30-40 ದಿವಸ ಸಿಗವು ಒಂದ್ ತಿಂಗಳಲ್ಲಿ. ಇವಾಗ ಒಂದ್ 15-20 ದಿವಸ ಸಿಕ್ಕರು ಹೆಚ್ಚು. 15-20 ದಿನ ಈಗ ಹೆಚ್ಚು. ಇವಾಗಲೇ ನಿಮ್ಗೆ ಗೊತ್ತಲ್ಲ, ಮೊನ್ನೆ ನೀವು ಮಾಡಿದ್ರಲ್ಲ, ಅವತ್ತಿಂದ ಇವತ್ತವರೆಗೂ ಕೆಲಸ ಇಲ್ಲ, ಗಾಡಿ ನಿಂತಂಗೆ ಇದೆ. ಅದೇ ಇವಾಗ ಆಕ್ಟಿವಿಟೀಸ್ ಕಮ್ಮಿ ಆಗಿದೆ. ಫಿಲಿಂ ಬಿಸ್ನೆಸ್ ಕಡಿಮೆ ಆಗಿದೆ. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಅವ್ರ ಕಷ್ಟ ಅವ್ರಿಗೆ, ಹಾಕಿದ್ ಬಂಡವಾಳ ಬರ್ತಾ ಇಲ್ಲ, ಎಷ್ಟು ಅಂತ ಆಗ್ತಾರ ಪಾಪ. ಈಗ ನಿಮ್ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಜನ ಥಿಯೇಟರ್ ಬಂದು ಸಿನಿಮಾ ಯಾಕೆ ನೋಡ್ತಾ ಇಲ್ಲ? ದೇವ್ರಬಲ್ಲ, ನಿಮ್ಮ ಅನುಭವದ ಪ್ರಕಾರ. ಇವಾಗ ಟಿವಿನಲ್ಲಿ ಬರಕ್ ಸ್ಟಾರ್ಟ್ ಆಯ್ತು, ಮೊಬೈಲ್ ಅಲ್ಲಿ ಬರಕ್ ಸ್ಟಾರ್ಟ್ ಆಯ್ತು. ಇವತ್ತು ರಿಲೀಸ್ ಅಂತಾರೆ, ಇನ್ 2 ದಿವಸದಲ್ಲಿ ಮೊಬೈಲ್ ಅಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ. ಪೈರಸಿ. ಅದ್ ಏನಂತ ದೇವ್ರೇ ಬಲ್ಲ. ಆಮೇಲೆ ಏಕ್ದಮ್ OTT ಕೊಟ್ಬಿಡ್ತಾರ, ಅವ್ರು ಇನ್ನೊಂದ್ 3 ವಾರಕ್ಕೆ ಹಾಕೊಂಡ್ಬಿಡ್ತಾರೆ. ಏಪ್ರಿಲ್ 10ನೇ ತಾರೀಕು ಅಲ್ಪ ರಿಲೀಸ್ ಟಿವಿನಲ್ಲಿ ಅಂತ. ಮೊದ್ಲೆಲ್ಲ ಹಂಗ್ ಬರ್ತಾ ಇರ್ಲಿಲ್ಲ. 2 ವರ್ಷ 3 ವರ್ಷ ಆಗ್ಬೇಕಾಯ್ತು ಟಿವಿಲಿ ಬರ್ಬೇಕಂದ್ರೆ ಸಿನಿಮಾಗಳು. ಇವಾಗ ವಾರ 10 ದಿನಕ್ಕೆ ಬಂದ್ಬಿಡುತ್ತೆ. ಪ್ರೊಡ್ಯೂಸರ್ಗೆ ಎಲ್ಲಿಂದ ಬರುತ್ತೆ ದುಡ್ಡು? ಅದೇ ಅದು ನಿಮಗೆ ಅದು ಏಟ್ ಬಿದ್ದಿರೋದು. ಆಮೇಲೆ ಸರ್, ಇವಾಗ ನೀವು ಒಂದು 50 ಕೋಟಿ ಇನ್ವೆಸ್ಟ್ ಮಾಡಿರ್ತೀರಾ, ಅದ್ರಲ್ಲಿ ನಿಮ್ಗೆ ಅಸಲು ಬಂದ್ರೆ ನೆಕ್ಸ್ಟ್ ಕೈ ಹಾಕ್ತೀರಾ. ಹೌದು. 50 ಕೋಟಿನಲ್ಲಿ 40 ಕೋಟಿ ನಿಮ್ಗೆ ಲಾಸ್ ಆಗ್ಬಿಟ್ರೆ ತಿರ್ಗಾ ಸಿನಿಮಾಗೆ ಬರ್ತೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಅವನು ಅದನ್ನ ಸುಧಾರಿಸೋದೇ ಕಷ್ಟ. ಮೊದ್ಲು ಫಿಲಂ ಬರೋದು, ಅಯ್ಯೋ ಅವಾಗಿನ ಕತೆ ಯಾಕೆ ಹೇಳ್ತೀರಾ ಸರ್? ಫಿಲಮ್ ಕ್ಯಾನ್ ಬರೋದು, ಅಲ್ಲೆಲ್ಲ ಹೋಗಿ ಕ್ಯಾನ್ ತರ್ಬೇಕು. ಪ್ರಸಾದ್ ಲ್ಯಾಬ್ ಶುಕ್ರವಾರ ರಿಲೀಸು, ಫೈನಾನ್ಸ್ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ನ ಫೈನಾನ್ಸರ್ ರಿಲೀಸ್ ಓಕೆ ಲೆಟರ್ ಕೊಟ್ರೇನೆ ಅಲ್ಲಿ ಪ್ರಿಂಟ್ ಆಗೋದು. ನಾಳೆ ರಿಲೀಸ್ ಸರ್, ಇನ್ನ ಲ್ಯಾಬಲ್ಲೇ ಪ್ರಿಂಟ್ ಬಿದ್ದಿದೆ. ಯಾಕಂದ್ರೆ ಅವನಿಗೆ ಅಲ್ಲಿ ಅರೇಂಜ್ ಮಾಡಕ್ ದುಡ್ಡಿಲ್ಲ. ಇವಾಗ ನೀವು ಬಿಡ್ತಾ ಇಲ್ಲ, ಸಾಲ ಕೊಟ್ಟಿರ್ತೀರಲ್ಲ, ಫಸ್ಟ್ ಸೆಟ್ಲ್ ಮಾಡು, ಆಮೇಲೆ ಅವ್ರು ಲೆಟರ್ ಕೊಟ್ರೇನೆ ಅಲ್ಲಿ ಪ್ರಿಂಟ್ ಆಗೋದು ಲ್ಯಾಬಲ್ಲಿ. ಪಾಪ ಅವ್ರ ಗೋಲ್ಡ್ ಯಾಕೆ ಹೇಳ್ತೀರಾ? ಕೆಲವು ಪಡಿಯೋರು ಆಮೇಲೆ ತಗೊಂಡೋಗಿ ಬಸ್ಸಿಗೆ ಹಾಕೋರು. ಆ ಬಸ್ಸು ತಗೊಂಡೋಗಿ ಅಲ್ಲಿ ದಾವಣಗೆರೆ, ಚಿತ್ರದುರ್ಗ ಅಲ್ಲೆಲ್ಲ ಬಾಕ್ಸ್ಗಳು. ಇವಾಗ ಸ್ಯಾಟಿಲೈಟ್ ಸ್ಯಾಟಲೈಟ್ ಈಗ 1000 ಥಿಯೇಟರ್ ಅಂದ್ಬಿಡೋರು. ಅದನ್ನ ಹೋಲಿಕೆ ಮಾಡಿದ್ರೆ ಫಿಲಿಂ ಕಾಸ್ಟ್ ಇವಾಗ ಕಡಿಮೆ ಆಗ್ಬೇಕಲ್ವಾ? ಹೌದು. ಇವಾಗ ರೀಲ್ ಇಲ್ಲ, ಹೌದು, ಪ್ರಿಂಟ್ ಇಲ್ಲ. ಹೌದು, ನೀವು ಇದೆ, ಅದೆಲ್ಲ ಬೇರೆ ಖರ್ಚು ಇದ್ದೇ ಇರುತ್ತಲ್ಲ. ಆಗ್ಲಿ, ಇವಾಗ ಡಿಜಿಟಲ್ ಅಲ್ಲ ಸರ್, ಮೆಮೊರಿ ಕಾರ್ಡ್ ಹಾಕ್ತೀರಾ, ಬೇಡ ಅಂದ್ರೆ ಮತ್ತೆ ಪೂರ್ತಿ ಡಿಲೀಟ್ ಮಾಡಿ ಅಲ್ವಾ? ಮೊದ್ಲು ರೀಲ್ ನೆಗೆಟಿವ್ ಆಯ್ತು ಅಂದ್ರೆ ಹೋಯ್ತು, ನೆಗೆಟಿವ್ ಆದ್ಮೇಲೆ ಪಾಸಿಟಿವ್ ಮಾಡ್ಬೇಕು, ಆಮೇಲೆ ಪ್ರಿಂಟ್ ಆಗ್ಬೇಕು ಮೊದ್ಲು. ಈಗ ಡಿಜಿಟಲ್, ಈಗ ಹಂಗ ಹೋಲ್ಸಿದ್ರೆ ಮೊದ್ಲಿಗಿಂತ ಕಾಸ್ಟ್ ಕಡಿಮೆ ಆಗ್ಬೇಕು. ಹೌದು.
ಈಗ ಯಾಕೆ ಮತ್ತೆ ಕಾಸ್ಟ್ ಜಾಸ್ತಿ ಪ್ರೊಡಕ್ಷನ್ ಕಾಸ್ಟ್ಲಿ ಆಯ್ತಲ್ಲ ಅದೇ, ಇವಾಗ ಪೇಮೆಂಟ್ ಪ್ರತಿಯೊಂದು ಪೇಮೆಂಟ್ ಯಾವತ್ತು ಪೇಮೆಂಟ್ನ ನೀವು ಅದನ್ನ ವಾಪಸ್ ತಗೋಬೇಕು. ಪೇಮೆಂಟ್ ಕಾರ್ಮಿಕರಿಗೆ ಕೊಡೋ ದುಡ್ಡಿಂದ ಪ್ರೊಡ್ಯೂಸರ್ ಲಾಸ್ ಆಗೋದು ಸುಳ್ಳು. ಇವಾಗ 40 ವರ್ಷ ಸರ್ವಿಸ್ ಮಾಡಿದೀನಿ ನಾನು, ನನಗೆ 700 ರೂಪಾಯಿ ಸಂಬಳ. ನಂಬ್ತೀರಾ? ಪರ್ ಡೇ. ಹಾ, ನಂಬ್ತೀರಾ? 3 ಗಂಟೆ ರಾತ್ರಿಗೆ ಎದ್ದೇಳ್ಬೇಕು ನಾನು, ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ಬೇಕು. ಹಾ, ಊಟ ತಿಂಡಿ ಕೊಡ್ತಾರ ಬಿಡಿ, 700 ರೂಪಾಯಿ ಸಂಬಳ ಇವತ್ತಿಗೆ. ಒಂದಿನ 8 ತಾಸಿಗೆ ಎಷ್ಟು? ಏನ್ 8 ತಾಸು ಲೆಕ್ಕ ಹಾಕೊಳ್ಳಿ. 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಅಯ್ಯೋ, 14 ಗಂಟೆ ನಾನು 16 ತಾಸು ಕೆಲಸ ಮಾಡಿದ್ರೆ 700 ರೂಪಾಯಿ. 700 ರೂಪಾಯಿ ನನಗೆ ಬಾಟ ಬರುತ್ತೆ. ಓ, ಹಾಗಿದ್ರೆ ಮತ್ತೆ ಈಗ ಪ್ರೊಡಕ್ಷನ್ ಕಾಸ್ಟ್ ಯಾವ್ದು? ಪ್ರೊಡಕ್ಷನ್ ಕಾಸ್ಟ್ ಮೇಯ್ನು ಪ್ಲಾನ್ ಇಲ್ಲ ಇವಾಗ. ಯಾರೋ ಒಬ್ಬ ನಿರ್ಮಾಪಕ ಸಿಕ್ದ ಅಂದ ತಕ್ಷಣ ಅವನ್ನ ಹಿಡ್ಕೊಂಡ್ಬಿಡ್ತಾರೆ. ಫಸ್ಟ್ ಪ್ಲಾನ್ ಮಾಡ್ಬೇಕು, ಸ್ಟೋರಿ ಮಾಡ್ಬೇಕು. ಲೊಕೇಶನ್ಗೆ ನೀವು ಹೋಗ್ಬಿಟ್ಟು, ಎಷ್ಟೋ ಸಿನಿಮಾ ನೋಡಿದೀನಿ ನಾನು, ಲೊಕೇಶನ್ಗೆ ಹೋಗ್ಬಿಟ್ಟು ಇಲ್ಲಿ ಅದ್ ಬೇಕು ಇದು ಬೇಕು ಅಂತಾನೆ ಡೈರೆಕ್ಟ್ರು. ಅವನು ಮಾರ್ಕೆಟ್ಗೆ ಹೋಗಿ ತರೋದ್ರೊಳಗಡೆ ಎಷ್ಟು ವೇಟಿಂಗ್, ಒಂದಿನ ಅಲ್ಲೇ ಹೋಗಿ ಬಿಡುತ್ತೆ. ಮತ್ತೆ ಒಂದಿನದ ಖರ್ಚು ಪ್ರೊಡ್ಯೂಸರ್ ಮೇಲೆ ಬರುತ್ತೆ. ಇಲ್ಲಿ ಪ್ಲಾನ್ ಇಲ್ದೇ ಇರೋದು ಒಂದು ಪ್ರೊಡಕ್ಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ 40 ಡೇಸ್ ನಿಮ್ಗೆ 10 ದಿವಸ ಅಂತ ಶೆಡ್ಯೂಲ್ ಹಾಕೊಂಡಿರ್ತಾರೆ. 10 ದಿವಸದಲ್ಲಿ ನೀವು ಇಷ್ಟು ಮುಗಿಸ್ತೀನಿ ಅಂದ್ರೆ ಮುಗಿಸ್ಬೇಕು, ಬ್ಯಾಲೆನ್ಸ್ ಇಡಬಾರ್ದು. ಇವಾಗ ಈ ಮನೆ 1 ಲಕ್ಷ ರೂಪಾಯಿ ಅದು ಒಂದು ದಿವಸ. ಆ ಮನೆ 2 ದಿವಸ ಅಂತ ಪ್ರೊಡ್ಯೂಸರು ಡೈರೆಕ್ಟ್ರು ಲೆಕ್ಕ ಹಾಕತ್ತೀರಿ. ಈ ಮನೆ 2 ಡೇಸ್ ಅಲ್ಲಿ ಮುಗಿಸ್ತೀನಿ ಅಂತ. ಅದು 2 ಇಂದ 4 ಡೇಸ್ ಆದ್ರೆ ಅಲ್ಲಿಗೆ 2 ಲಕ್ಷ ಮೈ ಮೇಲೆ ಬಂತಲ್ವಾ? ಯಾಕೆ ಅಂದ್ರೆ ಈ ತರ ಫ್ರೀ ಪ್ಲಾನ್ ಇಲ್ಲ. ಆಮೇಲೆ ಆರ್ಟಿಸ್ಟು ಸೀರಿಯಸ್ ಲೇಟ್ ಆಗಿ ಬರ್ತಾರೆ. ಅವೆಲ್ಲ ಇದರಿಂದ ಏನ್ ನಡೀತದೆ? ನಿಮ್ಗೆ ಊಟ ತಿಂಡಿ ಪ್ರೊಡಕ್ಷನ್, ಹುಡುಗರು ಪ್ರೊಡಕ್ಷನ್ ಪೇಮೆಂಟ್ ಯಾವ ಕಾರಣಕ್ಕೂ ನಾನು ಹೇಳ್ತೀನಿ, ನಮ್ಮ ಸಿನಿಮಾ ಕಾರ್ಮಿಕರಿಂದ ಪ್ರೊಡ್ಯೂಸರ್ಗೆ ಲಾಸ್ ಅನ್ನೋದೇ ಇಲ್ಲ. ಇಲ್ಲಿ ಅವ್ನು ನೋಡ್ರಿ, ಕಾಸ್ಟ್ಯೂಮ್ ಒಬ್ಬ ಮೇಕಪ್ 900 ರೂಪಾಯಿ ಸಂಬಳ ತಗೋತಾನೆ. ಅವ್ನು ಎಷ್ಟು ಕೆಲಸ ಮಾಡ್ಬೇಕ? 10 ಗಂಟೆ ಪ್ಯಾಕಪ್ ಮಾಡ್ತಾರೆ. ಈ ಬಟ್ಟೆ ಎಲ್ಲ ವಾಶ್ ಆಗ್ಬೇಕು ಹೀರೋಯಿನ್ ಎಲ್ಲ. ಅವ್ನು 10 ಗಂಟೆಗೆ ಗೋಡನ್ಗೆ ಹೋಗಿ ವಾಶ್ ಮಾಡಿ ಫ್ಯಾನ್ ಹಾಕಿ ಒಣಗಾಕಿ ಅವ್ನ ಮನೆಗೆ ಹೋಗುವಾಗ 11-12 ಗಂಟೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಅವ್ನ ಮನೆಗೆ ಹೋಗಕ್ ಗಾಡಿ ಇರಲ್ಲ. ನಾವು ಬಿಟ್ಟು ಹೊಟ್ಟೋಗ್ತೀವಲ್ಲ, ಅಲ್ಲೇ ಮಲಗ್ತಾನೆ ಪಾಪ ಅವನು ಗೋಡನಲ್ಲಿ. ಎಷ್ಟು ಕಷ್ಟ ಬೀಳ್ಬೇಕು. ಮತ್ ಬೆಳಗ್ಗೆ ನಾಳೆ ಶೂಟಿಂಗ್ ಇದ್ರೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ಅವನು ನಮ್ ಗಾಡಿ ಬಂದ್ಬಿಡುತ್ತಲ್ಲ ಅಲ್ಲಿ. ಅದ್ರಾಗ ಅದಕ್ಕೆ ಬರ್ಬೇಕು, ನಿದ್ದೆ ಆಗಲ್ಲ. ಅಷ್ಟೇನಿದ್ದೆ ಕಂಟಿನ್ಯೂ 3-4 ದಿನ ಆದ್ರೆ ಮನುಷ್ಯ ಕಷ್ಟ ನೋಡಿ. ಎಷ್ಟು ಮನುಷ್ಯನಿಗೆ ಸಿನಿಮಾ ವರ್ಕರ್ಸ್ ನೋಡಿ BP ಶುಗರ್ ಎಲ್ಲ ಬರೋದು ಇದರಿಂದ. ನಿದ್ದೆ ಇಲ್ಲ. ಅದೇ ಕೆಲ್ಸದ ಒತ್ತಡ, ಟೆನ್ಷನ್. ಇವಾಗ ನಮ್ಗೆ ಹಣ ಲೇಟ್ ಆಗೋಯ್ತು. ನಾವು ಟೆನ್ಷನ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಯಾರು ಬಿಡ್ತೀವಿ ಹೇಳಕ್ಕಾಗಲ್ಲ. ಹೌದಾ ಅಲ್ವಾ? ಹೌದು, ಪ್ರೆಷರ್ ಹಾಕೋದಕ್ಕೆ. ಮತ್ತೆ ಇಲ್ಲಿ ಟ್ರಾಫಿಕ್ ಜಾಮು, ಅಲ್ಲಿ ಫೋನ್ ಮೇಲೆ ಫೋನು. ನಾವು ಫೋನ್ ಅಟೆಂಡ್ ಮಾಡೋಣ, ಇಲ್ಲಿ ಗಾಡಿ ಓಡ್ಸೋಣ. ಎಲ್ಲಿದ್ದೀರಾ ಈ ತರ. ಸರಿ, ಟ್ರಾಫಿಕ್ ಬೇರೆ. ಸರ್, ಈಗ ನಾನು ಹೊರಗಡೆ ಮಾಮೂಲಿ ಕೆಲಸಗಳು ಮಾಡ್ತಾರೆ. ಬಿಲ್ಡಿಂಗ್ ವರ್ಕ್ ಇರ್ಬೋದು, ಫ್ಯಾಕ್ಟ್ರಿ ವರ್ಕ್ ಇರ್ಬೋದು, ಗಾರ್ಮೆಂಟ್ಸ್ ವರ್ಕ್ ಇರ್ಬೋದು, ಹೊರಗಡೆ ಏನೇ ಒಂದು ವ್ಯಾಪಾರಸ್ಥರಾಗ್ಲಿ ವರ್ಕರ್ ಆಗ್ಲಿ, ಅವ್ರಿಗೂ ಮತ್ತೆ ಈ ಸಿನಿಮಾ ವರ್ಕರ್ಸ್ಗೂ ಏನ್ ಡಿಫ್ರೆನ್ಸ್ ಬರುತ್ತೆ? ಡಿಫ್ರೆನ್ಸ್ ಏನು ಇಲ್ಲ, ಎರಡು ಒಂದೇ. ಅವ್ರ ಕಷ್ಟ ಅವ್ರಿಗೆ, ನಮ್ ಕಷ್ಟ ನಮ್ಗೆ. ನಮ್ಗೆ ಪಾಪ ಗಾರ್ಮೆಂಟ್ಸು ಅವರು ಇವರು ಗಾರೆ ಕೆಲಸದವನು ಜ್ಞಾಪಕ ಇಟ್ಕೊಳ್ಳಿ, ಮನೆಯಿಂದ ಊಟ ಕಟ್ಕೊಂಡು ಹೋಗ್ತಾನ ಅವನು. ಹೌದ್ ತಾನೆ? ಹೌದು. ನಮ್ ಸಿನಿಮಾದವ್ರಿಗೆ ಹಂಗಲ್ಲ ಪಾಪ. ಅವ್ರ ಕಾಡಲ್ಲಿರ್ಲಿ, ಪ್ರೊಡ್ಯೂಸರ್ ತಿಂತಾನೋ ಬಿಡ್ತಾನೋ, ಬೆಳಿಗ್ಗೆ ಟಿಫನ್ ಬರುತ್ತೆ, ಕಾಫಿ ಬರುತ್ತೆ, ಮಧ್ಯಾಹ್ನ ಊಟ ಬರುತ್ತೆ, 3 ಗಂಟೆಗೆ ಟೀ ಕೊಡ್ತಾರೆ, ನೈಟ್ 9 ಗಂಟೆವರೆಗೆ ಶೂಟಿಂಗ್ ಇದ್ರೆ ಸಾಯಂಕಾಲ ಟಿಫನ್ ಕೊಡ್ತಾರೆ. ಬೇರೆ ಯಾವ ಕಂಪ್ನಿಲಿ ಕೊಡ್ತಾರೆ? ಪ್ರೊಡ್ಯೂಸರು ಪಾಪ ಅಷ್ಟು ಇನ್ವೆಸ್ಟ್ ಮಾಡೋನು ಒಂದು ಟೀ ಕುಡಿಯಲ್ಲ, ಗೊತ್ತಾ ನಿಮ್ಗೆ?
ಅವ್ರ ಟೆನ್ಷನ್ ಅವ್ರಿಗೆ ಅದೇ ದುಡ್ಡು ಅರೇಂಜ್ ಮಾಡ್ಬೇಕು, ಹಾ ಇದೆಲ್ಲ ಮಾಡ್ಬೇಕು. ಅದು ಅಯ್ಯೋ ಬೇಡ ಬಿಡಮ್ಮ ಅರ್ಧ ಟೀ ಕೊಡು ಅಂತಾರೆ. ಹ್ಮ್ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಮನುಷ್ಯ ಹ್ಮ್ ಅರ್ಧ ಟೀ ಕುಡ್ಕೊಂಡು ಹೋಗ್ತಾರೆ. ಹ್ಮ್ ಕಷ್ಟ ಎಷ್ಟಿದೆ ಅವ್ರಿಗೂ, ಹ್ಮ್ ನಾವು ಅರ್ಥ ಮಾಡ್ಕೋಬೇಕು. ಹೌದೌದು. ನಮಗ್ ನಡೆಯಲ್ವೇ, ಹ್ಮ್ ಅರ್ಥ ಮಾಡ್ಕೋತೀವಿ, ಹ್ಮ್ ನಮಗ್ ನಡೆಯಲ್ವೇ. ನಡೆಯಲ್ಲ, ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗುತ್ತೆ. ವರ್ಕಿಂಗ್ ಅವರ್ಸ್ ಅಲ್ಲ, ಬೆಳಗ್ಗೆ 5 ಗಂಟೆಯಿಂದ ವರ್ಕಿಂಗ್ ನಮಗ್ ವರ್ಕಿಂಗ್ ನಡೆಯಲ್ಲ ಅಂದ್ರೆ ಏನು, ನಮಗ್ ಕೂಲಿ ಬೇಕು. ಹಾ ಹೌದು. ಕೂಲಿ ಇಲ್ಲ ಅಂದ್ರೆ ಕಷ್ಟ ನಮಗೂ. ಹ್ಮ್ ಇದನ್ನೇ ನಂಬ್ಕೊಂಡಿರೋದು. ಹ್ಮ್ ಹಾ ಇನ್ನೊಂದು, ಸಿನಿಮಾದವ್ರು ಬಹಳ ಕಷ್ಟ ಬಿದ್ದೇ ಕೆಲಸ ಮಾಡ್ಕೊಂಡ್ ಬಂದವ್ರು. ಅವರು ಹ್ಮ್ ಸುಖ ಪಟ್ಕೊಂಡು ಯಾರು ಬಂದಿಲ್ಲ. ನಾವು ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದ್ವಿ ಅಂದ್ರೆ ಊಟ ತಿಂಡಿ ಸಿಗುತ್ತೆ ಅಂತ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಹೌದ್ರಾ? ಹಾ ಊಟ ಗಾಂಧಿನಗರಕ್ಕೆ ಯಾಕೆ ಬಿದ್ದೋ ನಾವು, ಊಟ ತಿಂಡಿ ಸಿಗುತ್ತೆ ಟೈಮ್ಗೆ. 5 ರೂಪಾಯಿ ಬಾಟ ನಾವು ಬಂದಿದ್ದು ಅವಾಗ ನೀವು ಬಂದು ಹೊಸರಲ್ಲಿ. ಹೌದು, 5 ರೂಪಾಯಿ ಬಾಟ. ಹೌದು. 40 ರೂಪಾಯಿ ಗಾಡಿ ಬಾಡಿಗೆ. 40 ರೂಪಾಯಿ ಗಾಡಿ ಬಾಡಿಗೆ. 5 ರೂಪಾಯಿ ಬಾಟ ಅಂದ್ರೆ ಅದು ನಿಮ್ಮ ಕೂಲಿ ನಾವು ಗಾಡಿ ಓಡಿಸಿದ್ದಕ್ಕೆ. ಇವಾಗ ಎಷ್ಟು ಗೊತ್ತಾ, ಇಷ್ಟು ದೊಡ್ಡ ವ್ಯಾನು, ಅದಕ್ಕೆ 30,000 ರೂಪಾಯಿ ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ತೀನಿ. ತಿಂಗಳಿಗೆ 5,400 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ 3 ತಿಂಗಳಿಗೆ. 3 ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯ್ತು? 25,000 ಚಿಲ್ಲರೆ. FC ಮಾಡ್ಬೇಕಾ ಎಲ್ಲ ಸೇರಿ. ಅದಕ್ಕೆ ಬಾಡಿಗೆ ಕೊಡೋದಕ್ಕೆ ಸ್ವತಃ 830 ರೂಪಾಯಿ ಒಂದ್ ದಿನಕ್ಕೆ. ಡೀಸೆಲ್ ಅವರೇ ಹಾಕ್ತಾರ ಬಿಡಿ. ಈ ಟ್ರಾಫಿಕ್ ಅಲ್ಲಿ 8 ಕಿಲೋಮೀಟರ್ ಕೊಡ್ಬೇಕು ಅದು 1 ಲೀಟರ್ಗೆ. ಅಷ್ಟೆಲ್ಲ ಮಾಡಿ ಓಡಿಸ್ತೀವಿ ನಾವು ಸಿನಿಮಾದಲ್ಲಿ. ಬೇರೆ ಟ್ರಾವೆಲ್ಸ್ನವ್ರು ಬರಲ್ಲ 800 ರೂಪಾಯಿಗೆ. ಯಾರು ಬರ್ತಾರೆ? ಯಾರು ಬರಲ್ಲ. ಅದಕ್ಕೆ ಕಷ್ಟ ಬಿದ್ದು ಓಡಿಸ್ತಾರೆ ಹುಡುಗರು. ಇವಾಗ ನಮ್ಗೆ ವಯಸ್ಸಾಯ್ತು, ಓಡ್ಸಕ್ಕಾಗಲ್ಲ. ಔಟ್ಡೋರ್ ಎಲ್ಲ ನಾವು ಹೋಗಲ್ಲ, ನಮ್ ಕೈಲಿ ಆಗಲ್ಲ. ಲೋಕಲ್ಲೇ ಓಡಿಸ್ಕೊಂಡಿರ್ಬೇಕು. ಲೋಕಲ್ ಇದ್ರೆ ಮಾತ್ರ ಹೋಗ್ತೀರಾ? ಹೌದು, ನಮ್ ಕೈಲಿ ಶಕ್ತಿ ಇಲ್ಲ ಸರ್. ಅದೇ ಗೊತ್ತಾಯ್ತು ಬಿಡಿ ಪಾಪ. ಈಗ ಗಾಡಿ ಓಡಿಸೋದೇನು ಹುಡುಗಾಟ ಅಲ್ಲ. ಇಲ್ಲ ಕಷ್ಟನೇ. ಜನನ ಜೀವನ ನಮ್ ಕೈನಲ್ಲಿ ಇರುತ್ತೆ. ಯಾರೊಬ್ರು ಅವಸರ ಮಾಡ್ತಿರ್ತಾರೆ, ಯಾರೊಬ್ರು ಅವಸರ ಒಂದು. ಇವಾಗ ಇದ್ದಕ್ಕಿದ್ದಾಗೆ ಮಂಗ್ಳೂರ್ ಅಂತಾರೆ ಸಾಯಂಕಾಲ. ಆಮೇಲೆ ಅವ್ರ ಕಷ್ಟ, ಅವ್ರಿಗೆ ಕಸ್ಟಮರ್ ಕಷ್ಟ ಏನ್ ಗೊತ್ತಾ ಸರ್? ಇವಾಗ ಸಾಂಗ್ ಅಂತ ಗೊತ್ತಾನೆ, 20 ದಿವಸ ಗ್ಯಾಪ್ ಇದೆ ತಾನೆ, ಏನು ಮಾಡಿರಲ್ಲ ಪಾಪ. ಅವನ್ ಚೀಪ್ಗ ಪಡಿದರೆ ದುಡ್ಡು ಕೊಟ್ಟಿರಲ್ಲ. ನಾಳೆ ಓಡ್ಬೇಕು ಮಂಗ್ಳೂರ್ಗೆ, ಡ್ಯಾನ್ಸರ್ 20 ಜನ ಡ್ಯಾನ್ಸರ್ ಡ್ರೆಸ್ ರೆಡಿ ಮಾಡಿ ಅಂತ ದುಡ್ಡು ಕೊಡ್ತಾರೆ. ನಾಳೆಗೆ ಒಂದ್ ದಿನದಲ್ಲಿ ಅವನ್ ಏನ್ ಮಾಡ್ಬೇಕು ಹೇಳಿ? ಡ್ರೆಸ್ ತರಬೇಕು, ಹೊಲಿಬೇಕು, ರಾತ್ರಿ ಟೆನ್ಷನ್ ತಗೊಂಡು, ಅವನಿಗೂ ಟೆನ್ಷನ್. ಡ್ರೆಸ್ಗಳು ಹೊಲ್ದು ಮಾಡಿ ನಮ್ಗೆ ಹೇಳ್ತಾರೆ, ನೀವು ಸಾಯಂಕಾಲ ಮಧ್ಯಾಹ್ನ 1-2 ಗಂಟೆಗೆ ಬಂದ್ಬಿಡಿ ಅಣ್ಣ, ಲೋಡ್ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ. ಅವ್ರು ಇನ್ನೂ ಹೊಲಿತಾನೆ ಇರ್ತಾರೆ. 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು, 8 ಆಯ್ತು, 10 ಆಯ್ತು, 11 ಆಯ್ತು, 12 ಗಂಟೆ ಆದ್ರೂ ನಾವು ಗೋಡನ್ ಮುಂದೆನೇ ಇರ್ತೀವಿ. ಪಾಪ ಅವ್ರ ಕಷ್ಟ ಅವ್ರಿಗೆ. ಡ್ರೆಸ್ ರೆಡಿ ಆಗ್ಲಿಲ್ಲ, ನಾಳೆ ಬೆಳಿಗ್ಗೆ ಡ್ಯಾನ್ಸರ್ ಡ್ರೆಸ್ ಎಲ್ಲಿಂದ ಕೊಡೋದು? ಖಾಲಿ ಗಡಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಫ್ರೀ ಪ್ಲಾನ್ ಇಲ್ಲ. ಅವನ ಪ್ರೊಡ್ಯೂಸರ್ ಇವತ್ತೆಲ್ಲ ನಾಳೆ ದುಡ್ಡು ಕೊಡ್ಲೇಬೇಕು ತಾನೆ ಪ್ರೊಡ್ಯೂಸರ್. 20 ದಿವಸ ಗ್ಯಾಪ್ ಇದೆ ತಾನೆ, ಡ್ಯಾನ್ಸ್ ಮಾಡಿಸಿ ಇಂತಿಂದ ಡ್ರೆಸ್ ಅಂತ ಹೇಳಿದಾರೆ ತಾನೆ, ತಗೊಳ್ಳ ದುಡ್ಡು, ಡ್ರೆಸ್ ರೆಡಿ ಮಾಡು ಅಂತ ಕೊಡೋರು. 10 ದಿನ ಮುಂಚೆ ಕೊಟ್ರೆ ಅವ್ರು ನೀಟಾಗಿ ಕೆಲಸ ಮಾಡ್ಕೊಡ್ತಾನೆ. ಈಗ ಸಡನ್ ಬಂದ್ ನಾಳೆ ಇದೆ 20 ಡ್ರೆಸ್ ಕೊಡು ಅಂದ್ರೆ ಹೆಂಗಾಗುತ್ತೆ? ಅದ ದೊಡ್ಡ ಪಾಪ ಕಷ್ಟ ಹೋಲಿತಾ ಅಲ್ಲೋದ್ಮೇಲೆ ಹಣ ಇದು ಟೈಟ್ ಮಾಡು, ಹಣ ಇದು ಲೂಸ್ ಮಾಡು, ಅದು ಬೇರೆ. ಅವ್ರ ಕಷ್ಟ ಅವ್ರಿಗೆ. ನಾವು ಕುಂತು 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 ಬೇಜಾರಾಗಿ ವೆಕ್ಸ್ ಆಗ್ಬಿಡ್ತೀವಿ. ಗಾಡಿ ಓಡಿಸೋರ್ಸು ನಿದ್ದೆ ಬರ್ತದೆ. ಹೌದು ಪಾಪ ಅವರೆಲ್ಲ ಗಾಡಿಯಲ್ಲಿ ಮಲಗಿರ್ತಾರೆ, ನಾವ್ ಒಬ್ಬರೇ ಎಷ್ಟು ದೂರ ಅಂತ ತೋರ್ಸ್ಕೊಂಡು ಹೋಗೋದು. ಹೌದಾ ಅಲ್ವಾ? ಹೌದೌದು. ಅವ್ರವ್ರ ಕಷ್ಟ ನೋಡಿ ಎಷ್ಟಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸುಮ್ನೆ ಹೋಗಿ ಪರ್ದೆ ಮೇಲೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಕೊಂಡ್ ಬರೋದಲ್ಲ, ಅದ್ರ ಹಿಂದೆ ಎಷ್ಟು ಕಷ್ಟ ಬೀಳ್ತಾರೆ ನಮ್ ಸಿನಿಮಾದವ್ರು. ಎಷ್ಟು ಕಾರ್ಮಿಕರು, ಸಿನಿಮಾ ಕಾರ್ಮಿಕರು ಶ್ರಮ ಎಷ್ಟಿರುತ್ತೆ, ಎಷ್ಟು ಶ್ರಮ ಇರುತ್ತೆ. ಅಲ್ಲಿ ಪರದಿ ಮೇಲೆ ಕಾಣೋರು ನಟರು ಮಾತ್ರ. ಏನ್ ಚೆನ್ನಾಗ್ ತೆಗ್ದವನ ಸಾಂಗ್ ಅಂತ. ಆ ಸಾಂಗ್ ತೆಗಿಯಕ್ಕೆ ಎಷ್ಟು ರೆಡಿ ಮಾಡಿರ್ತಾನ ಅವನು. ಮೇಕಪ್. ಇವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಚಾನಲ್ ಸಖತ್ ಇಂಪ್ರೂವ್ ಆಗ್ಲಿ. ಯಾಕಂತ ಹೇಳಿದ್ರೆ ಕಾರ್ಮಿಕರು ನಮ್ ಬೆಳಕಿಗೆ ತತ್ತಾ ಇದ್ದೀರಾ. ಇದುವರೆಗೂ ಯಾರು ತಂದಿಲ್ಲ ಸರ್.
ಧೈರ್ಯವಾಗಿ ಹೇಳ್ತೀನಿ ನಾನು. ಸಿನಿಮಾ ಕಾರ್ಮಿಕರನ್ನ ಇದುವರೆಗೂ ಬೆಳಕಿಗೆ ತಂದಿಲ್ಲ. ನಾವೆಲ್ಲ ಎಲೆ ನೋಡಿ ಉದುರ್ತಾ ಇದ್ದಾಗಲ್ಲ, ಉದುರೋಗ್ತಾ ಇದೆ. ನಾವು ಇವತ್ತು ಎಷ್ಟು ದಿವಸ ನಾವು ಇರಕ್ಕ ಮನೆಗೆ ಹೋಗ್ತೀವಿ, ಮನೆಗೆ ಹೋದ್ಮೇಲೆ ನಮ್ ಕತೆ ಮುಗೀತು. ಅದೇ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಪೇಮೆಂಟ್ ಇರುತ್ತೆ, ಎಲ್ಲರೂ ದುಡ್ಡಿಗೆ ಎಲ್ಲರಿಗೂ ದುಡ್ಡು ಕೊಡ್ತಾರೆ. ಆದ್ರೆ ಇಲ್ಲಿ ಕಾರ್ಮಿಕರನ್ನ ಶ್ರಮ ಕಾಣಲ್ಲ, ಇಲ್ಲಿ ಕಾಣಲ್ಲ. ಅದೇ ಒಬ್ಬ ನಟರುಗಳು ಅವ್ರದ್ದು ಕಾಣಿಸುತ್ತೆ, ಅವ್ರನ್ನ ವಿಜೃಂಭಿಸೋದಕ್ಕೆ ಇಷ್ಟೆಲ್ಲ ಜನ ಕೆಲಸ ಮಾಡೋದು. ಹೌದು ಅಲ್ವಾ? ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು, ಕೊರಿಯೋಗ್ರಾಫರ್, ಫೈಟ್ ಮಾಸ್ಟರ್, ಫೈಟರ್ಸ್, ಕಾಸ್ಟ್ಯೂಮರ್, ಪ್ರೊಡಕ್ಷನ್ ಬಾಯ್ಸ್, ಡ್ರೈವರ್ಸ್, ಎಲ್ಲರ ಶ್ರಮ ಸೇರಿ ಒಂದು ಸಿನಿಮಾ ನಿರ್ಮಾಣ. ಹೌದು ಅಲ್ವಾ? ನಿಮ್ಗೆ ಇನ್ನೊಂದ್ ಹೇಳ, ಲೈಟ್ ಮ್ಯಾನ್ ಕತೆ ಗೊತ್ತಾ ನಿಮ್ಗೆ? ಪಾಪ ಶಕ್ತಿ ಇರುವವರ್ಗ್ ಮಾತ್ರ ಅವನ ಲೈಟ್, ಒಂದೊಂದ್ ಲೈಟ್ ನೀವು ನೋಡಿದಿರಲ್ಲ ಬರೋದು, ಒತ್ಕೊಂಡ್ ಹೋಗ್ಬೇಕದು. ಆಮೇಲೆ ಕ್ಯಾಮ್ರಾಮನ್ ಬರ್ತಾರೆ, ಮಾಡಿ ನೋಡಿ ಅಲ್ಲಿಗೆ ಎತ್ಕೊಂಡ್ ಹೋಗೋ ಅಂತಾರೆ. ಅವ್ನು ಒತ್ಕೊಂಡ್ ಹೋಗ್ಬೇಕು. ಏನ್ ಲಿಫ್ಟ್ ಇದೆ, ಒತ್ಕೊಂಡ್ ಹೋಗಿ ಅಲ್ಲಿ ಲೈಟ್ ಹಾಕ್ಬೇಕು. ಎಷ್ಟೋ ಏಣಿಗಳಿಗೆ ಕಾಲೇ ಸರಿ ಎಲ್ಲಿದೆ ಏಣಿ? ರಿಕ್ವೆಸ್ಟ್ ಮಾಡ್ಕೊಂಡು ಮನೆ ಮೇಲೆ ಹೋಗ್ಬೇಕು ಅವನು. ಆಮೇಲೆ ಗೋಡ ಕಟ್ಟಿರ್ತಾರೆ ಸ್ಟುಡಿಯೋಗಳಲ್ಲಿ, ಅಲ್ಲಿ ಹತ್ತಿ ಕಟ್ಬೇಕು. ಶೆಕೆ ಅಂದ್ರೆ ಶೆಕೆ, ಶೀಟ್ ಅಲ್ವಾ, ಅಲ್ಲೇ ಕೂತಿರ್ಬೇಕು ಅವನು. ಅದ್ರ ಮೇಲೆ ಲೆಫ್ಟ್ ರೈಟ್ ಲೈಟ್ ಮಾಡ್ತಾ ಇರ್ಬೇಕು ಆ ಬಿಸಿಗೆ. ಅವನ್ ಕಷ್ಟ ಅವನ್ಗೆ. ಅವನು ಕೂಲಿ ಯಾವಾಗ್ಲೂ ಕೊಡೋದು. ವಯಸ್ಸಿಲ್ಲ ಅಂದ್ರೆ ಅವ್ನ ಮೇಲ್ ಹತ್ರ ತಲೆ ತಿರುಗಿ ಬಿದ್ದೋಗ್ಬಿಡ್ತಾನೆ, ಮೇಲ್ ಹತ್ತಕ್ಕಾಗಲ್ಲ ಅವನ್ಗೆ. ಅವ್ನ ಶಕ್ತಿ ಇರೋವರೆಗೂ ಅವನಿಗೆ ಕೆಲ್ಸ. ಲೈಟ್ ಹೊರಕ್ ಆಗ್ಲಿಲ್ಲ ಅಂದ್ರೆ ನಾಳೆ ನೀವ್ ಬೇಡಪ್ಪ ಅಂದ್ಬಿಡ್ತಾರೆ. ಮನೇಲಿರಪ್ಪ ಬೇಕಂತ ಕರೀತೀವಿ. ಹೌದು, ಅವನ್ ಕೈನಲ್ಲಿ ಆಗಲ್ಲ. ಏನ್ ಮಾಡ್ತೀರಾ? ಫೈಟರ್ಗಳು ಹೆಂಗಲ್ಲಿದ್ದಾಗ ಎದ್ದು ಬಿದ್ದು ಮಾಡಿ ಕೈ ಕಾಲೆಲ್ಲ ಮುರ್ಕೋತಾರೆ. ಆಮೇಲೆ ಅವನ್ ಕೈನಲ್ಲಿ ಆಗಲ್ಲ. ಪಾಪ ಅವನ್ಗೇನೋ ಹೆಲ್ಪ್ ಮಾಡ್ಕೊಂಡು ಮಾಸ್ಟರ್ಗಳು ಕರ್ಕೊಂಬರ್ತಾರೆ. ಆತರ ಲೈಟ್ ಮೆನ್ ನ ಅವನ್ ಕೈಲಿ ಆಗೋದೇ ಇಲ್ಲ. ಕೆಲವು ಪಾಪ ಇವನು ಬಾ ಅಂತ ಹೇಳಿ ಸ್ವಿಚ್ ಬೋರ್ಡ್ ಅಲ್ಲಿ ಕೊಡಿಸ್ತಾರೆ, ಆನ್ ಆಫ್ ಮಾಡ್ಕೋ ಏನೋ ಒಂದಿರ್ಲಿ. ಅದೇ ಈ ತರ ಅನಾಹುತ ಆಗಿ. ಹೌದು, ಅನಾಹುತ. ಅವ್ನು ವಯಸ್ಸಾದ್ಮೇಲೆ ಆ ಲೈಟ್ ಹೊತ್ಕೊಂಡು ಹೋಗಕ್ಕಾಗಲ್ಲ. ಎಷ್ಟು ಭಾರ ಇರುತ್ತೆ ನಮ್ಗೆ, ಅದು ಎತ್ತಕ್ಕಾಗಲ್ಲ. ಆ ಕ್ರೈನ್ ಬೊಟ್ಟುಗಳು 20 kg 30 kg ಬರೋದು, ಎತ್ತಕ್ಕಾಗತ್ತ? ಒಂದ್ಸರಿ ಎತ್ತಿಡೋದಲ್ಲ, ಶಾರ್ಟ್ಗೆ ಎತ್ಕೊಂಡು ಹೋಗ್ಬೇಕು. ಒಂದ್ ಕಡಿಮೆ ಅಂದ್ರೆ 50ರಿಂದ 60 ಸರಿ ಎತ್ತಿ ಅಲ್ವಾ? ಒಂದ್ಸರಿ ಆದ್ರೆ ಬಿಡಿ, ಕಷ್ಟಪಟ್ಟು ಹೆಂಗೆ ಎತ್ತಿ ಬಿಡ. ಆದ್ರೆ ಆತರ ಆಗಲ್ಲ ಅಲ್ವಾ ಕ್ರಿಯೆ ನೀಡೋದು. ಆಮೇಲೆ ಪ್ಯಾಕಪ್ ಆದ್ಮೇಲೆ ನಾವೆಲ್ಲ ಬರಂತ ಹೊರಟ್ಬಿಡ್ತೀವಿ. ಅವ್ರು ಅದನ್ನೆಲ್ಲ ಬಿಚ್ಚಿ ಲೋಡ್ ಮಾಡಿ ಜನರೇಟರ್ ಓಡಕ್ಕೆ 2 hours ಬೇಕು. ಪ್ಯಾಕಪ್ ಆದ್ಮೇಲೆ 2 ತಾಸು ಕೆಲಸ. ಹೌದು, ಅದನ್ನೆಲ್ಲ ತುಂಬಿಕೊಂಡು ಜನರೇಟರ್ ಎಲ್ಲ ಹೋಗುತ್ತೆ. ಓನರ್ ಗೋಡನ್ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಅವ್ರ ಮನೆಗಳಿಗೆ ಹೋಗೋದು 12 ಗಂಟೆ 11 ಗಂಟೆ ರಾತ್ರಿ. ನಡ್ಕೊಂಡು ಹೋಗಕ್ ಗಾಡಿ ಇರಲ್ಲ, ನಡ್ಕೊಂಡು ಹೋಗಕ್ ಬಸ್ ಇರಲ್ಲ. ಅಲ್ಲೇ ತಿನ್ಕೊಂಡು, ಊಟ ಇಲ್ಲ, ಅಲ್ಲೇ ಮಲಗಿರ್ತಾವ ಪಾಪ. ಬೆಳಿಗ್ಗೆ ಎದ್ದು ಲೊಕೇಶನ್ ಬರ್ತಾರೆ. ಆ ಲೈಟ್ ಮ್ಯಾನ್ ಕಷ್ಟ ಅದೊಂಥರ, ಪ್ರೊಡಕ್ಷನ್ ಅವ್ರ ಕೆಲಸ ಅದೊಂಥರ, ಕಾಸ್ಟ್ಯೂಮ್ ಅವ್ರ ಕೆಲಸ ಅದೊಂಥರ, ಡ್ರೈವರ್ ಕೆಲಸ ಅದು. ಪ್ರತಿಯೊಬ್ಬನದು ಕೆಲಸ ಕಷ್ಟ. ಅವನು ಬೆಳಕಿಗೆ ತರೋನು ಒಬ್ಬನೂ ಇಲ್ಲ. ಅದೇ ಇಷ್ಟೆಲ್ಲ ಸೇರಿದಾಗ ನಮ್ಮ ಬಾಸ್ ಶಂಕರ್ನಾಗ್ ಅದೇ ಹೇಳೋರು, ನೀವ್ ಇಷ್ಟೂ ಜನ ಕೆಲಸ ಮಾಡಿದ್ರೇನೆ ಒಂದ್ ಸಿನಿಮಾ ಆಗಕ್ ಸಾಧ್ಯ. ನನ್ ಕೈ ಒಬ್ಬನ ಕೈಲಿ ಸಿನಿಮಾ ಆಗಲ್ಲ. ಒಬ್ಬ ಮನೆ ಕಟ್ಬೇಕಂದ್ರೆ ಒಬ್ಬ ಇಂಜಿನಿಯರ್ ಪ್ಲಾನ್ ಹೇಳ್ತಾನೆ, ಅದಕ್ಕೆ ಸಿಮೆಂಟ್ ಕಲ್ಸೋನು ಬೇಕು, ಬೇಕು, ಇಟ್ಟಿಗೆ ಬರೋನು ಬೇಕು, ಗಾರೆ ಮಾಡೋನು ಬೇಕು, ನೀರಾಗ ಎಲ್ಲ ಸೇರಿ ಇಕ್ಕದ್ರೇನೆ ಆ ಮನೆ ಆಗೋದು. ಬರೀ ಇಂಜಿನಿಯರ್ ಪ್ಲಾನ್ ತೋರಿಸ್ಬಿಟ್ರು ಮನೆ ಆಗಲ್ಲ. ಅಷ್ಟು ಸೇರಿ ನೀವು ಅಷ್ಟೇ, ಪ್ರೊಡಕ್ಷನ್ ಬೇಕು, ಕಾಸ್ಟ್ಯೂಮ್ ಬೇಕು, ಮೇಕಪ್ ಬೇಕು, ಊಟ ತಿಂಡಿ ಕೊಡೋನ್ ಬೇಕು, ಪ್ರೈಮ್ ಟೈಮ್ ಕೊಡೋನ್, ಎಲ್ಲಾರು ಸೇರಿ ಕೆಲಸ ಮಾಡಿದ್ರೇನೆ ಸಿನಿಮಾ. ಬರೇ ನಮ್ಮೊಬ್ಬನ ಕೈಲಿ ಸಿನಿಮಾ ಆಗಲ್ಲ. ಡೈರೆಕ್ಟರ್ ಒಬ್ರು, ಪ್ರೊಡ್ಯೂಸರ್ ಒಬ್ರು ಆಗಲ್ಲ. ಅವ್ರು ದುಡ್ಡು ಕೊಡ್ತಾರೆ, ನಾನ್ ಡೈರೆಕ್ಷನ್ ಮಾಡ್ತೀನಿ. ಈಗ ಪ್ರೊಡ್ಯೂಸರ್ ಇದಾರೆ, ಡೈರೆಕ್ಟರ್ ಇದಾರೆ, ಆಕ್ಟರ್ ಇದಾರೆ, ಇಷ್ಟಿಂದ ಸಿನಿಮಾ ಆಗ್ಬಿಡಲ್ಲ, ಆಗಲ್ಲ. ಅದ್ರ ಹಿಂದೆ 50 ಜನ ವರ್ಕರ್ಸ್ ಬೇಕು. ಹೌದು ಅಲ್ವಾ? ಹೌದು. ಡೈರೆಕ್ಟರ್ಗೆ ಅಸಿಸ್ಟೆಂಟ್ಗಳು ಬೇಕು, ಕ್ಯಾಮ್ರಾಮನ್ಗೆ ಅಸಿಸ್ಟೆಂಟ್ಗಳು ಬೇಕು, ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಬೇಕು, ಆಕ್ಟರ್ಗಳಿಗೆ ಜೂನಿಯರ್ ಆರ್ಟಿಸ್ಟ್ಗಳು ಬೇಕು, ಲೊಕೇಶನ್ ಬೇಕು. ಇವನ್ನೆಲ್ಲ ಮೇಂಟೈನ್ ಮಾಡಕ್ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಬೇಕು.
ಆಮೇಲೆ ಒಂದು ಔಟ್ಡೋರ್ಗೆ ಹೋಗ್ಬಿಟ್ರೆ ಅಷ್ಟು ಜನನ ಸಾಕ್ಬೇಕಲ್ಲ, ಅವ್ರಿಗೆ ಅರೇಂಜ್ ಮಾಡ್ಬೇಕಲ್ಲ. ಅಲ್ಲೆಲ್ಲೋ ಛತ್ರ ಹಿಡ್ದಿರ್ತಾರೆ, ಅಲ್ಲಿ ಸ್ನಾನಕ್ಕೆ ನೀರಿರಲ್ಲ, ಅದ್ರ ಟಾಯ್ಲೆಟ್ಗೆ ಹೋಗಕ್ಕಿರಲ್ಲ. ಎಷ್ಟೊತ್ತು ಅನುವಾಸ ಬಿದ್ದಿದೀವಿ. ಪಾಪ ಅವ್ರಿಗೂ ಗೊತ್ತಿಲ್ಲ. ಊರಿಗೆ ಹೊಸೂರು ನಾವು ಬಂದ್ಬಿಟ್ಟಿದೀವಿ, ಲೊಕೇಶನ್ ನೋಡ್ಕೊಂಡ್ ಬಂದಿದ್ದಾರೆ ಇಂಥ ಊರು ಅಂತ. ಆತರ ನೀವು ಲಾಡ್ಜ್ ಮಾಡೋಣ ಅಂದ್ರೆ ಹೋಟ್ಲಿಲ್ಲ ಅಲ್ಲಿ. ಈಗ ನೀವು ಇಷ್ಟು ಕೆಲಸದಲ್ಲಿ ನಿಮಗೆ ತೀರಾ ಆಪ್ತವಾಗಿದ್ದ ಆಕ್ಟರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಯಾರು ನಿಮಗೆ ತೀರಾ ಕ್ಲೋಸ್? ಎಲ್ಲರೂ. ಅದರಲ್ಲಿ ನಿಮಗೆ ನೆನಪಿಗೆ ಬರೋ ಅಂತಾರ ಹೇಳಿದ್ನಲ್ಲ, ಯಾರ ಒಡನಾಟ ಇತ್ತು ನಿಮ್ಗೆ ಜಾಸ್ತಿ? ಒಡನಾಟ ಏನು ಇಲ್ಲಿ, ಎಲ್ಲರೂ ಚೆನ್ನಾಗಿದೆ ಮಾತಾಡ್ಸೋರು ನಮ್ನ. ಎಲ್ಲರೂ ಡೈರೆಕ್ಟರ್ ಸೋಮಶೇಖರ್, ವಿಜಯ್ ರೆಡ್ಡಿ ಅವರು, ಭಾರ್ಗವ್ ಅವರು, ಎಲ್ಲರೂ ಬಂದು ಲೊಕೇಶನ್ಗೆ ಬಂದ ತಕ್ಷಣ ನಾವೆಲ್ಲ ನಿಂತ್ಕೊಂಡು ನಾವು ಸಲ್ಯೂಟ್ ಮಾಡ್ತಾ ಇದ್ವಿ. ಅವರು ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಹೋಗೋರು. ಪ್ಯಾಕಪ್ ಆದ್ಮೇಲೂ ಅಷ್ಟೇ ಎಲ್ಲ ಮಾಡ್ಕೊಂಡು ಅವರು ಆಯ್ತಪ್ಪ ಬೆಳಿಗ್ಗೆ ಎಲ್ಲ ಜಲ್ದಿ ಬಂದ್ಬಿಡಿ ಅನ್ಕೊಂಡು ಅವ್ರ ಪಡೋರು, ಅವ್ರ ಕಾರ್ ರೆಡಿ ಇರೋರು ಕರ್ಕೊಂಡು ಹೋಗೋರು. ಈ ಶಂಕರ್ನಾಗ ನಿಮಗೆ ಪರಿಚಯ ಇತ್ತಾ? ಅವ್ರ ಜೊತೆ ಇದ್ವಲ್ಲ, ಚೆನ್ನಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ರ? ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಿರ? ಅವರಲ್ಲೂ ಮಾಡಿದ್ದೀವಿ. ಆಮೇಲೆ ಈಶ್ವರಿ ಮಾಡಿದ್ವಿ. ಸುಮಾರು ಕಂಪ್ನಿಗಳೆಲ್ಲ ಅವಾಗ ಹಳೆ ಕಂಪ್ನಿಗಳಿತ್ತು. ಅಭಯನಾಡು ಪಿಕ್ಚರ್ ಮಾಡಿದ್ವಿ, ಎಲ್ಲ ಪಿಕ್ಚರ್ ಮಾಡಿದ್ವಿ. ಅವಾಗೆಲ್ಲ ಒಳ್ಳೊಳ್ಳೆ ಕಂಪ್ನಿ ಗಾಂಧಿನಗರದಲ್ಲಿ ಆಫೀಸ್. ಇವಾಗ ಗಾಂಧಿನಗರದಲ್ಲಿ ಒಂದು ಸಿನಿಮಾ ಆಫೀಸ್ ಇಲ್ಲ. ಈಗ ಅವಾಗಿದ್ದ ಆಫೀಸ್ಗಳು ಈಗ ಯಾರು ಆಕ್ಟಿವ್ ಇಲ್ಲ. ಅವರೆಲ್ಲ ಏನು ನಿಲ್ಲಿಸ್ಬಿಟ್ರ? ನಿಲ್ಲಿಸ್ಬಿಟ್ರು ಬೇಡ. ಈಗಿರೋ ಪ್ರೊಡಕ್ಷನ್ ಅವರೇ ಬೇರೆ. ಪ್ರೆಸೆಂಟ್ ಇರೋರು ಯಾರು ಗೊತ್ತಾ? ದೊಡ್ಡ ದೊಡ್ಡ ದುಡ್ಡು ಇರೋರು, ಬಂಡವಾಳಶಾಹಿಗಳು, ಬಿಲ್ಡರ್ಸ್, ಅವರು ಇವರು, ರಾಜಕೀಯಕ್ಕೆ ಸಂಬಂಧಪಟ್ಟವರು, ಅವರೇ ಬರೋದು ಇವಾಗಿರೋ ಪ್ರೊಡ್ಯೂಸರ್ಗಳು. ಮತ್ತೆ ಅವಾಗಿನ ಪ್ರೊಡಕ್ಷನ್ ಕಂಪ್ನಿಗಳು ಅವಾಗ ಏನಿತ್ತು ಅಂದ್ರೆ ಸಿನಿಮಾದಲ್ಲೇ ದುಡಿಬೇಕು, ಸಿನಿಮಾದಲ್ಲೇ ತಿನ್ಬೇಕು ಅನ್ಕೊಂಡು ಬಂದ ಸಿನಿಮಾ ಕಂಪ್ನಿಗಳವು. KCN ಆಗ್ಲಿ, ಈಶ್ವರಿ ಆಗ್ಲಿ, ಅವೆಲ್ಲ ಸಂಸ್ಥೆಗಳಿದ್ವಲ್ಲ. ಮಧು ಆರ್ಟ್ ಫಿಲಂ, ಈಶ್ವರಿ ಪಿಕ್ಚರ್, ಜೈನ್ ಕಂಬೈನ್ಸ್, ವಜ್ರೇಶ್ವರಿ, ಅವೆಲ್ಲ ಸಿನಿಮಾ ಸಂಸ್ಥೆ. 10-12 ಕಂಪ್ನಿ ಪರ್ಮನೆಂಟ್ ಇದೆ. ಹೌದೌದು. ಕನ್ನಡ ಫಿಲಿಂ ಮೇಲೆ ಡಿಪೆಂಡ್. ಹೌದು, ಫಿಲಿಮೇ ತೆಗೆಯೋದು ಅದರಿಂದಾನೇ. ನಮ್ಮ ಮೇಲೆ ಡಿಪೆಂಡ್ ಅಲ್ಲ, ಕೆಲ್ಸಗಾರರು ನಾವು ಓದ್ತಾ ಇದ್ವಿ. ಅಲ್ಲ, ಫಿಲಿಂ ಮೇಲೆ ಅವ್ರು ಆ ಕಂಪ್ನಿಗಳು. ಹೌದೌದು, ಅವ್ರದ್ದು ಪ್ರೊಡಕ್ಷನ್ ಸಿನಿಮಾನ ತೆಗೆಯೋದು, ರಿಲೀಸ್ ಮಾಡೋದು. ಹೌದೌದು, ಕೆಲಸನೇ ಅದು. ಹೌದು, ಈಗ ಡಿಸ್ಟ್ರಿಬ್ಯೂಷನ್ ಮಾಡೋದು, ಮತ್ತೆ ಅದರಿಂದ ರೊಕ್ಕ ಬರೋದು, ಹೊಸ ಪಿಕ್ಚರ್ ತೆಗಿತಾ ಇದ್ರು. ಈಗ ಆತರ ಅವು ಯಾವೂ ಇಲ್ಲ. ಈಗ ಕಂಪ್ನಿಗಳು ಇಲ್ಲ, ಎಲ್ಲ ಒಂದು ಕಂಪ್ನಿನೇ ಆಕ್ಟಿವ್ ಆಗಿದೆ. ಅದೇ ಈಗಿರೋದು ಇವತ್ತು ಬಂದು ಒಂದು ಪಿಕ್ಚರ್ ಪ್ರೊಡಕ್ಷನ್ ತೆಗೆದ್ರೆ ಮುಗೀತ ಆ ಕಂಪ್ನಿ. ಮತ್ತೆ ನೆಕ್ಸ್ಟ್ ಬರೋದಕ್ಕೆ ಹೊಸಬ್ರೇ ಬರ್ಬೇಕು ಇವಾಗ, ಇವತ್ತಿನ ಇದಕ್ಕೆ. ಇವಾಗ ಇದು ಮೇನ್ ಈ ಸಿನಿಮಾ ಅನ್ನೋದಕ್ಕೆ ಹೊಡ್ತ ಬಿದ್ದಿದ್ದು ಟಿವಿಯಿಂದ ಅಂತೀರಾ? ಟಿವಿ, ಮೀಡಿಯಾದಿಂದ. ಟಿವಿ ಮತ್ತೆ ಯೂಟ್ಯೂಬ್, ಮೊಬೈಲ್ ಇಂಟರ್ನೆಟ್ ಇಂದ ಫಸ್ಟ್ ಟಿವಿ ಹೊಡ್ತಾ ಕೂತು, ಆಮೇಲೆ ಇಂಟರ್ನೆಟ್ ಪೂರ್ತಿ ಮಲಗಿಸ್ಬಿಡ್ತು. ಸಿನಿಮಾನೇ ಮಲಗಿಸ್ಬಿಡ್ತು. ಈಗೇನ ಯಾರೋ ಒಬ್ರು ಬರ್ತಾರೆ, ಒಂದ್ ಪಿಕ್ಚರ್ ತೆಗಿತಾರ, ಮುಗೀತು. ಮತ್ ನಾಪತ್ತಿ ಅವ್ರು ಮತ್ತೆ ಎರಡನೇ ಪಿಕ್ಚರಿಗೆ ಇಲ್ಲ, ಮತ್ ಹೊಸಬ್ರೇ ಬರ್ಬೇಕು ಪ್ರೊಡ್ಯೂಸರ್ಗಳು. ಆ ತರ ಪರಿಸ್ಥಿತಿ ಇದೆ. ಆ ತರ ಕಷ್ಟ ಬಿದ್ಕೊಂಡು ಮಾಡ್ಕೊಂಡು ಇನ್ನೂ ಜೀವನ ಮಾಡ್ತಾ ಇದೀವಿ. ನಮ್ಗೇನು ಸಿನಿಮಾ ಇಂಡಸ್ಟ್ರಿ ಕೆಡಕ್ ಮಾಡಿಲ್ಲ. ನಾವು ಪಟ್ಟ ಶ್ರಮಕ್ಕೆ ಇವತ್ತು ಊಟ ಮಾಡ್ತಾ ಇದೀವಿ. ಚೆನ್ನಾಗಿದೆ. ನಾವು ನೆಕ್ಸ್ಟ್ ಈ ಪಿಕ್ಚರ್ನ ನಂಬ್ಕೊಂಡು ನಾನು ಇಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತೀನಪ್ಪ, ಮಾಡ್ಬೇಕು ಅನ್ನೋರಿಗೆ ನಿಮ್ಮ ಅನುಭವ, 45 ವರ್ಷದ ಅನುಭವ ಮತ್ತೆ ಇವತ್ತಿನ ಪರಿಸ್ಥಿತಿ, ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾವ್ ಹೇಳ್ತೀವಿ, ಕೆಲ್ಸದ ಮೇಲೆ ಶ್ರದ್ಧೆ ಇರ್ಲಿ, ಟೈಮ್ ಸೆನ್ಸ್ ಇರ್ಲಿ, ಬೇರೆ ಇದಕ್ಕೆಲ್ಲ ದುಡುಕ್ಬೇಡಿ. ನಿಮ್ ಕೆಲಸ ನೀವು ಮಾಡ್ಕೊಂಡೋಗಿ ಸಿನಿಮಾದಲ್ಲಿ ಇಂಪ್ರೂವ್ ಆಗ್ತೀರಾ. ಬೇರೆ ಇದಕ್ಕೆಲ್ಲ ಇಂಟರ್ಫಿಯರ್ ಆಗ್ಬೇಡಿ. ಅವ್ರ ಪಾಡು ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಪಾಡು ನಮ್ದು. ನಾವು ಡ್ರೈವರ್ ಆಗೋದು, ನಾವು ಮನೇಲಿ ಕೋಟಿಗಟ್ಟಲೆ ಇರ್ಬೋದು, ಸಿನಿಮಾದಲ್ಲಿ ಇಸೆ ಡ್ರೈವರ್. ನೀ ಡ್ರೈವರ್ ಆಗೇ ಕೆಲಸ ಮಾಡ್ಕೊಂಡು ಹೋಗು. ನಮಗ್ ಬೇಡ, ಅವ್ರು ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸಾಯಂಕಾಲ ಆದ್ರೆ ನಮ್ಮ ಕೂಲಿ ನಾವು ಇಸ್ಕೊಂಡು ಹೊರಟೋಗೋಣ.
ನಾಳೆ ಕೇಳ್ತೀವಿ ಅಣ್ಣ ಕೆಲಸ ಇದೆಯಾ ಅಂತೀವಿ, ಹ್ಞೂ ಇದೆಯಪ್ಪ ಅಂದ್ರೆ ಬರ್ತೀವಿ, ಇಲ್ಲಪ್ಪ ಇವತ್ತೇ ಪ್ಯಾಕಪ್ ಅಂದ್ರೆ ಲಗೇಜ್ ಇಡಿಸ್ತೀವಿ, ಮನೆಗೆ ಹೋಗ್ತೀವಿ. ಅಷ್ಟು ಕೆಲಸ ಮಾಡ್ಕೊಂಡು ಹೋದ್ರೆ ಸಿನಿಮಾದಲ್ಲಿ ಅವ್ನು ಬದುಕ್ಬೋದು. ಆಮೇಲೆ ಜಗಳಗಳು ಮಾಡ್ಕೋಬಾರ್ದು ಸಿನಿಮಾದಲ್ಲಿ ಮೇಯ್ನು. ಎಲ್ಲರೂ ಒಂದು ಬಾಂಧವ್ಯ ಇರ್ಬೇಕು. ಪಾಪ ಪ್ರೊಡಕ್ಷನ್ ಮ್ಯಾನೇಜರ್ ಮೇಲೂ ನಾವು ಜಗಳ ಮಾಡಂಗಿಲ್ಲ. ಯಾಕೆ ಗೊತ್ತಾ, ಅವ್ರ ಕಷ್ಟ ಅವ್ರಿಗೆ. ಅವ್ರು ದುಡ್ಡು ಕೊಟ್ರು ತಾನೆ ನಮಗೆ ಕೊಡೋದು. ಅವ್ರು ಹೇಳ್ತಾರೆ ಸಾಯಂಕಾಲ ಕೊಡಿಸ್ತೀನಿ ಬರಪ್ಪ ಅಂತ. ಸಾಯಂಕಾಲ ಅವ್ರು ಪೊಡಿದವರು ಬರ್ತೀನಿ 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 ಅಂತ ಕೈ ಕೊಟ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ. ಅವಾಗ ರಿಕ್ವೆಸ್ಟ್ ಮಾಡ್ಕೋತಾರೆ, ನಾಳೆ ಒಂದು ದಿವಸ ಬಂದ್ಬಿಡ್ರಪ್ಪ, ನಾಳೆ ಕೊಡ್ತಾರಂತೆ. ನಾ ಪ್ರೊಡ್ಯೂಸರ್ ಮನೆಗೆ ಹೋಗ್ತೀನಿ ಇವಾಗ, ಅದೇನೋ ಅಂತ. ಆಯ್ತು ಸರ್ ಅಂತ ನಾಳೆ ಬೆಳಿಗ್ಗೆ ಬರ್ತೀವಿ. ಪ್ರೊಡ್ಯೂಸರ್ ನಾಳೆ ಬೆಳಿಗ್ಗೆನೂ ಬರೋಲ್ಲ, ಏನು ಮಾಡೋದು ಪಾಪ, ಅವ್ರಿಗೂ ಕಷ್ಟ. ಆವಾಗ ಡೈರೆಕ್ಟ್ರು ಸ್ವಲ್ಪ ಬಿಸಿ ತಗೋತಾರೆ, ಏನು ಸರ್ ಅವರು ಕೂಲಿ ಕೊಟ್ಟಿಲ್ಲ ಹಂಗೆ ಹಿಂಗೆ. ಕೆಲವು ಡೈರೆಕ್ಟ್ರು ಮಾತ್ರ ಕೆಲವರು ಅವ್ರು ಪಡೋರು, ನೀವೇನಾರು ಮಾಡ್ಕೊ ಹೋಗಂತ. ಹ್ಞೂ ಸರ್, ಎಲ್ಲ ಅನುಭವ ಮಾಡಿದ್ರು ನಮ್ಗೆ ಗೊತ್ತು. ಇದು ಇದೆಲ್ಲ ಸಮಸ್ಯೆಗೆ ಈಗ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರೆ ರಿಟರ್ನ್ ಬರ್ತಾ ಇಲ್ಲ ಅನ್ನೋದೇ ಕಾರಣನಾ ಅಥವಾ ಏನು? ಅದು ಹೇಳಕ್ಕಾಗಲ್ಲ. ಅದೇನೋ ಇನ್ನೊಂದೇನು ಗೊತ್ತಾ ಸರ್, ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗ್ಬಿಡುತ್ತೆ, ಪ್ರೊಡಕ್ಷನ್ ಆಫ್ ಕಾಸ್ಟ್ ಜಾಸ್ತಿ ಆದಾಗ ಅವರು ದುಡ್ಡು ಅರೇಂಜ್ ಮಾಡ್ಬೇಕಲ್ಲ, ಅದು ಮೇಯ್ನು. ಯಾಕಂದ್ರೆ ಇಲ್ಲಿ ಫಿನಿಶ್ ಆಗ್ಲೇಬೇಕು. ಒಂದ್ ಮನೆ ಅರ್ಧಂಬರ್ಧ ಕಟ್ಟಿರ್ತೀವಿ, ಅದು ಫಿನಿಶ್ ಮಾಡ್ಲೇಬೇಕಲ್ಲ ನಾವು. ಆ ಥರ ಸಿನಿಮಾನು ಹಂಗೇನೆ, ಕಷ್ಟ ಬಿದ್ದು ಮಾಡಬೇಕು. ರಿಲೀಸ್ ಆಗುತ್ತೋ ಬಿಡುತ್ತೋ ದಯವಿಟ್ಟು ಅಲ್ವಾ, ಹಂಗೆ ಚೆನ್ನಾಗಿ ಬರ್ಲಿ ಓಡ್ಲಿ ದುಡ್ಡು ಬರ್ಲಿ ಅನ್ಕೊಂಡೇ ಸಿನಿಮಾ ಮಾಡೋದು. ಎಲ್ಲರ ಆಸೆಯಿಂದಾನೇ ಮಾಡೋದು. ನನ್ನ ಫಿಲಿಮ್ ಇದು ಹಿಟ್ ಆಗುತ್ತೆ, ಹಿಟ್ ಆಗ್ಲೇಬೇಕು ಅಂತಾನೆ ಮಾಡೋದು. ಬಟ್ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಲ್ವಾ? ಜನ ಥಿಯೇಟ್ರಿಗೆ ಬಂದು ನೋಡ್ತಾನೆ ಇಲ್ಲ, ಅದು ಬರ್ಬೇಕು. ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಇಲ್ಲ. ಒಂದು ಟಿವಿ ಅವರು ತಗೋಬೇಕು. ಎಷ್ಟೋ ಥಿಯೇಟ್ರ್ಗಳು ಅದಕ್ಕೆ ಮುಚ್ಚಿಬಿಟ್ರಲ್ಲ, ಹೊಡೆದಾಕ್ಬಿಟ್ರು, ಮುಚ್ಚಿಬಿಟ್ರು, ಗೋಡನ್ ಮಾಡಿದ್ರು, ಬಾಡಿಗೆನೆ ಕಟ್ಟಕ್ಕಾಗಲ್ಲ. ಇಲ್ಲಿ ಮೂಲ ಕಾರಣ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರಲ್ಲ ಅನ್ನೋದೇ ಮೇನ್. ಅದೇ ಮೇನ್. ಇನ್ನು ಉಳಿದಿದ್ದವೆಲ್ಲ ಎಕ್ಸ್ಟ್ರಾ ಸಣ್ಣ ಪುಟ್ಟ ಕಾರಣಗಳು. ಇವತ್ತು ರಿಲೀಸ್ ಆಗತ್ತೆ, ಇನ್ 2 ದಿವಸಕ್ಕೆ ಥಿಯೇಟರ್ ಅಲ್ಲಿ ಇರಲ್ಲ, ಏನ್ ಮಾಡೋದು? ಕಷ್ಟ ಅಲ್ವಾ ಅವ್ರಿಗೆ. ಈಗ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ತೆಗಿತಾನೆ, ಬಟ್ ಕೊಂಡ್ಕೊಳ್ಳಕ್ಕೆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ. ಡಿಸ್ಟ್ರಿಬ್ಯೂಟರ್ ತಗೋತಾರೆ ಪಾಪ, ಅವರು MMJ ಮಿನಿಮಮ್ ಗ್ಯಾರಂಟಿ ತಗೋತಾರೆ. ಓಡಿದ್ರೆ ದುಡ್ಡಪ್ಪ, ನಾನೇನ್ ಮಾಡಕ್ಕಲ್ಲ ಅಂತಾರೆ ಅಲ್ವಾ? ಪಿಕ್ಚರ್ ಓಡ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ? ಅದೇ ಅಲ್ವಾ? ಹಂಗೆ. ವೀಕ್ಷಕರೇ, ಈ ನಮ್ಮ ಸಂಜೀವನಿ ಎಂಟರ್ಟೈನ್ಮೆಂಟ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಇಂಪ್ರೂವ್ಮೆಂಟ್ ಮಾಡಿ. ನಿಮ್ಗಳ ಕೈಯಲ್ಲಿದೆ ಅದನ್ನು ಬೆಳೆಸೋದು ಮಾಡೋದು. ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಬೆಳಕಿಗೆ ತರ್ತಿದ್ದಾರೆ. ನೀವು ಮಾಡೋದ್ರಿಂದ ನಮಗೂ ಸಂತೋಷ, ಮಾಡಿದವ್ರಿಗೂ ಸಂತೋಷ. ಮಾಡಿ, ಒಳ್ಳೆಯದಾಗಲಿ.